ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಸೋಮೇಶ್ವರ ಸುಂದರವೇಶ್ವರ ಪರಮೇಶ್ವರನನ್ನು, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ವಿಶೇಷ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತಿಕ ಮಾಸದ ಬುಧವಾರ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಆಗಿರುವ ಕಾರಣದಿಂದ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದರಲ್ಲಿ ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ವಿಶೇಷವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಯಾಕಪ್ಪ ಇವತ್ತಿನ ದಿವಸ ಬೆಳಗ್ಗೆ ಈ ಸಮಯಕ್ಕೆ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಾವು ಕೇಳ್ಬೋದು. ಯಾಕೆ ಅಂತಂದರೆ, ಮಹರ್ಷಿ ಧರ್ಮಯಾತ್ರೆಯ ಅಡಿ ಇರತಕ್ಕಂಥ ಕಾರ್ಯಕ್ರಮವೆಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನು ಹೊಂದಿರತಕ್ಕಂಥದ್ದೇ. ನೋಡಿ, ವಿದ್ಯಾರ್ಥಿಗಳಿಗೆ ಅರಿವು ಬೇಕಾಗಿರ್ತಕ್ಕಂಥದ್ದಿದೆ, ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಬೇಕಾಗಿರ್ತಕ್ಕಂಥದ್ದಿದೆ, ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹದ್ದೊಂದು ಮಾರ್ಗದರ್ಶನ ಸಿಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದರೆ ಅದು ಅರಿವಿನ ದರ್ಪಣ, ನಮ್ಮ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಗುರೂಜಿಯವರು ನಾನಾ ಭಾಗಗಳಲ್ಲಿ, ರಾಜ್ಯದೆಲ್ಲೆಡೆ ನಾನಾ ಭಾಗಗಳಲ್ಲಿ ಈ ಒಂದು ಅರಿವಿನ ದರ್ಪಣದ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೋಸ್ಕರನೇ ಮುಡುಪಾಗಿಟ್ಟಿರ್ತಕ್ಕಂಥದ್ದಿದೆ, ವಿದ್ಯಾರ್ಥಿಗಳಿಗೋಸ್ಕರ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇನ್ನು ಅದೆಲ್ಲವೂ ಕೂಡ ಒಂದು ರೀತಿ ಆದರೆ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಿರಿತನ ಬರಬೇಕು, ಸೌಭಾಗ್ಯತನ ಇರಬೇಕು, ಮುತ್ತೈದೆತನ ಇರಬೇಕು, ಅದೆಲ್ಲವೂ ಕೂಡ ಇರಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಅಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮ. ಇನ್ನು ಮಹರ್ಷಿ ಧರ್ಮಯಾತ್ರೆಯಲ್ಲಂತೂ ಸಾಕಷ್ಟು ಗುಡಿಗೋಪುರಗಳ ಲೋಕಾರ್ಪಣೆಯ ಕಾರ್ಯಕ್ರಮ ಆಗಿರ್ಬೋದು, ದೇವಸ್ಥಾನಗಳ ದರ್ಶನ ಆಗಿರ್ಬೋದು, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಆ ಒಂದು ಕ್ಷೇತ್ರದ ದರ್ಶನ ಆಗಿರ್ಬೋದು, ಅಲ್ಲಿನ ಮಾಹಿತಿಗಳು, ಅಲ್ಲಿನ ವ್ಯವಸ್ಥೆಗಳೇನು, ಆ ಒಂದು ಕ್ಷೇತ್ರ ಹೇಗಿದೆ, ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಹೇಗಿದೆ, ಇದೆಲ್ಲದರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಬಂದಿದ್ದೀವಿ. ಇನ್ನು ಇದೇ ಬರ್ತಕ್ಕಂಥ ಭಾನುವಾರ ಬಹಳ ವಿಶೇಷವಾಗಿ ಒಂದು ಕ್ಷೇತ್ರದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಇದೆ. ಮತ್ತು ಆ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಅದು ಬೇರೆ ಎಲ್ಲೂ ಇಲ್ಲ, ನಮ್ಮ ಬೆಂಗಳೂರಿನಲ್ಲೇ ಇರತಕ್ಕಂಥದ್ದು. ಈ ಒಂದು ಕ್ಷೇತ್ರ ಮೊದಲಿಂದನೂ ಇರ್ತಕ್ಕಂಥದ್ದೇ, ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಆ ಒಂದು ಕ್ಷೇತ್ರದ ನೂತನವಾಗಿರ್ತಕ್ಕಂಥ ಒಂದು ರಾಜಗೋಪುರ ಮತ್ತು ಶಿರಸ್ತಂಭವನ್ನು ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಮತ್ತು ಕ್ಷೇತ್ರದಲ್ಲಿ ಕುಂಭಾಭಿಷೇಕ ನೆರವೇರಿಸ್ತಾ ಇರತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ. ಈ ಒಂದು ದೇವಸ್ಥಾನ, ಈ ಒಂದು ಕ್ಷೇತ್ರದಲ್ಲಿರತಕ್ಕಂಥ ಒಂದು ಶಕ್ತಿ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ರಾಜ್ಯದಲ್ಲಿ ತಾವು ಸಾಕಷ್ಟು ಗಣಪನನ್ನು ನೋಡ್ತೀರಿ, ಆದರೆ ಇಲ್ಲಿರ್ತಕ್ಕಂಥ ಗಣಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗಣಪನ ತೊಡೆಯ ಮೇಲೆ ತನ್ನ ಸಹೋದರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆತನ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥ ಗಣಪ. ಈ ಒಂದು ಗಣಪನ ಆ ಒಂದು ಶಿಲೆ ಏನಿದೆ, ಆ ಒಂದು ಕಲ್ಲೇನಿದೆ, ಆ ಒಂದು ಕಲ್ಲಲ್ಲೂ ಕೂಡ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಗುರುಜಿಯವರು ತಿಳಿಸ್ತಾ ಇದ್ರು. ಈ ಒಂದು ಸಾನ್ನಿಧ್ಯ ಇರ್ತಕ್ಕಂಥದ್ದು 60ನೇ ಅಡ್ಡ ರಸ್ತೆಯ ಮುಖ್ಯ ರಸ್ತೆ ಆಗಿರತಕ್ಕಂಥ ಜೆ ಸಿ ನಗರ ಕುರುಬರಹಳ್ಳಿ
ಮಹಾಲಕ್ಷ್ಮೀಪುರಂನ ಕುರುಬರಹಳ್ಳಿ ಜೆಸಿ ನಗರದ ಬಳಿ ಇರತಕ್ಕಂಥ ಈ ಒಂದು ದೇವಸ್ಥಾನ ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ. ಈ ಒಂದು ಸಾನ್ನಿಧ್ಯಕ್ಕೆ ಗುರೂಜಿಯವರು ಇದೇ ಬರತಕ್ಕಂಥ 10-12-2023 ಭಾನುವಾರ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರ ಜೊತೆಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಮತ್ತು ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರೆಲ್ಲರೂ ಕೂಡ ಬರ್ತಾ ಇರತಕ್ಕಂಥದ್ದಿದೆ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರ್ತಾ ಇರತಕ್ಕಂಥ ಕಾರಣದಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ಭಾಗಿಯಾಗೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನು ಮೂಡಿಸಬೇಕು ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿನ ಬುಧವಾರ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅಯ್ಯಪ್ಪ ಸ್ವಾಮಿಯ ಒಂದಿಷ್ಟು ಕಥಾಶ್ರಮಣವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಯಾಕೆ ಅಂತಂದರೆ ಕಾರ್ತೀಕ ಮಾಸದಲ್ಲಿ ಶಿವನ ಒಂದಿಷ್ಟು ಕಥಾಶ್ರವಣನ ತಿಳ್ಕೊಳ್ತಕ್ಕಂಥದ್ದು ಎಷ್ಟು ಮಹತ್ವಪೂರ್ಣವೋ ಮತ್ತು ವಿಷ್ಣುವಿನ ಒಂದು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಎಷ್ಟು ಒಂದು ಮಹತ್ವವೋ, ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಕಥಾಶ್ರವಣನ ಕೇಳ್ತಕ್ಕಂಥದ್ದು ಕೂಡ ಅಷ್ಟೇ ಮಹತ್ವವುಳ್ಳಂತಹದ್ದು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಏನಪ್ಪ, ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯಿತು, ಜನನ ಆದಮೇಲೆ ಏನೇನೆಲ್ಲ ನೆರವೇರಿತು, ಆ ಒಂದು ಕಾರಣಗಳೇನು, ಇದೆಲ್ಲದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿರತಕ್ಕಂಥದ್ದು. ಯಾಕೆ ಅಂತಂದರೆ ಅಯ್ಯಪ್ಪ ಸ್ವಾಮಿಯಲ್ಲಿರ್ತಕ್ಕಂಥ ಆ ಒಂದು ಪ್ರೀತಿ ವಿಶ್ವಾಸ, ಭಗವಂತನನ್ನು ನೋಡಿದಾಗ ನಮಗೆ ಆಗ್ತಕ್ಕಂಥ ಒಂದು ಸಂತೋಷ, ಅದು ಈ ಒಂದು ಅನುಭವ ಕಿರಿಯರಿಂದ ಹಿಡಿದು ಹಿರಿಯರ ತನಕನೂ ಕೂಡ ಅಷ್ಟೇ ಪ್ರೀತಿಯಿಂದ ಆಗ್ತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಣ್ಣ ಮಗುವಿಗೆ ಅಯ್ಯಪ್ಪ ಮಗುವಾಗಿ ಆತನಿಗೆ ಪ್ರೀತಿಯನ್ನು ತೋರಿಸ್ತಾರೆ. ಹಿರಿಯರಿಗೆ ವಯಸ್ಸಾಗಿರ್ತಕ್ಕಂಥರಾಗಿ ಆ ಒಂದು ಪ್ರೀತಿಯನ್ನು, ಬಾಂಧವ್ಯವನ್ನು ಅಯ್ಯಪ್ಪ ಸ್ವಾಮಿ ತೋರ್ತಾರೆ. ಆದರೆ ಬೇಡಿ ಬರ್ತಕ್ಕಂಥ ಭಕ್ತಾದಿಗಳು ಎಂಥವರೇ ಆದರೂ ಕೂಡ ಆತನನ್ನು ಬಾಚಿ ತಪ್ಪಿಕೊಳ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅಯ್ಯಪ್ಪ ಸ್ವಾಮಿದು. ಒಂದು ವಿಚಾರ ನಾವೆಲ್ಲರೂ ಕೂಡ ಗಮನಿಸಬೇಕು. ಆ ಒಂದು ಸನ್ನಿಧಾನ ಪೂರ್ವವಾಗಿರ್ತಕ್ಕಂಥ ಅಯ್ಯಪ್ಪ ಸನ್ನಿಧಾನಕ್ಕೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಶ್ರಮವಹಿಸಿ ಭಕ್ತಿ ಶ್ರದ್ಧೆಯಿಂದ ಪಂಪಾಯಿಂದ ಹಿಡಿದು ಬೆಟ್ಟದ ತುದಿಯವರೆಗೂ ಕೂಡ ಸನ್ನಿಧಾನದವರೆಗೂ ಕೂಡ ಸಾಕಷ್ಟು ಶ್ರಮವಹಿಸಿ ಆ ಒಂದು ಆಯಾಸವೆಲ್ಲವನ್ನೂ ಕೂಡ ತಡೆದು ನಾವು ಬೆಟ್ಟವನ್ನು ಹತ್ಕೊಂಡು ಬರ್ತೀವಿ. 18 ಮೆಟ್ಟಲನ್ನು ತಲುಪ್ತಕ್ಕಂಥ ಸಮಯ ಇನ್ನೇನು ಹತ್ರ ಆಗ್ತಾ ಇದ್ದಂಗೆ, ಸಮೀಪಿಸ್ತಾ ಇದ್ದಂಗೆ ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ನೋವು ಎದುರಾಗಿತ್ತು, ಆ ಒಂದು ಸುಸ್ತು ಎದುರಾಗಿತ್ತು, ಅದೆಲ್ಲವೂ ಕೂಡ ಕಾಲಕ್ರಮೇಣ ಹಾಗೆಯೇ ಕ್ಷೀಣಿಸ್ತಾ ಬರುತ್ತೆ. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಾವು ದಾರಿಯ ಮಧ್ಯದಲ್ಲಿ ಏನಾದರೂ ತಿನ್ಕೊಂಡು ಬಂದಿರಲಿ, ಅದಲ್ಲ, ಅದು ಬೇರೆ. ನೋಡಿ, ದೇಹಕ್ಕೆ ಸಿಗ್ತಕ್ಕಂಥ ಶಕ್ತಿ ಬೇರೆ, ಮನಸ್ಸಿಗೆ ಸಿಗ್ತಕ್ಕಂಥ ಶಕ್ತಿನೇ ಬೇರೆ. ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಏನಪ್ಪ, ಅಸಾಧ್ಯವಾದನ್ನು ಕೂಡ ನಾನು ಸಾಧಿಸಬಲ್ಲೆ ಎಂಬತಕ್ಕಂಥ ಒಂದು ಶಕ್ತಿ ನಮಗೆ ಬರುತ್ತೆ. ಇನ್ನೇನು ಆ ಒಂದು ಬಂಗಾರದ ಮೆಟ್ಟಿಲು, ಸ್ವರ್ಣ ರೇಖಾಂಕಿತವಾಗಿರ್ತಕ್ಕಂಥ ಒಂದು ಮೆಟ್ಟಿಲು, ಬಂಗಾರದ ಚಿನ್ನದ ಮೆಟ್ಟಿಲು 18 ಮೆಟ್ಟುಗಳನ್ನು ಹತ್ತುತ್ತಾ ಇದ್ದರೆ, ಒಂದೊಂದು ಮೆಟ್ಟಲನ್ನೂ ಕೂಡ ನಾವು ಸ್ಪರ್ಶಿಸಿ ಹತ್ತುತ್ತಾ ಇದ್ದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದೊಂದು ಶಕ್ತಿ ಬದಲಾವಣೆಗಳನ್ನು ಕೂಡ ನಾವು ಅನುಭವಿಸ್ತಾ ಬರ್ಬೋದು. ನಾವೆಲ್ಲವನ್ನೂ ಕೂಡ ಜಯಿಸ್ತಾ ಬರ್ಬೋದು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಡಿಷಡ್ಬಡ್ಗಗಳನ್ನು ನಾವೆಲ್ಲವನ್ನೂ ಕೂಡ ನಾವು ಅದನ್ನು ದಾಟ್ತಾ ಅಯ್ಯಪ್ಪ ಸ್ವಾಮಿಗೆ ಇನ್ನೇನು ಹತ್ರ ಆಗ್ತಾ ಇದ್ದಂಗೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ, ಇನ್ನೇನು ಕಡೆಯ ಮೆಟ್ಲನ್ನು ಹತ್ತಿ ಇನ್ನೊಂದು ಮುಂಭಾಗದ ಆ ಒಂದು ನೆಲಮಾಳಿಗೆಗೆ ನಾವು ಕಾಲಿಡ್ತಾ ಇದ್ದಂಗೆ ಯಾರೋ ಒಬ್ಬರು ಬಂದು ಕೈ ಹಿಡಿದು ಎತ್ತುವ ರೀತಿ, ಆ ಒಂದು ಜಾಗದಲ್ಲಿ ಬೀಸ್ತಕ್ಕಂಥ ಆ ಒಂದು ತಂಪಾದ ಪರಿಮಳದ ಗಾಳಿ, ಆ ತುಪ್ಪದ ಗಾಳಿ, ಇದೆಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥ ರೀತಿ ಇದೆಯಲ್ಲ, ಆಹಾ, ಆ ಕ್ಷಣವನ್ನು ಅನುಭವಿಸ್ತಕ್ಕಂಥ ಆ ಒಂದು ಖುಷಿನೇ ಬೇರೆ, ಸಂತೋಷನೇ ಬೇರೆ. ಅದಾದಮೇಲೆ ಅಯ್ಯಪ್ಪ ಸ್ವಾಮಿನ ಕಂಡಾಗ ಆಗ್ತಕ್ಕಂಥ ಆ ಒಂದು ಕಂಗಳಲ್ಲಿ ತುಂಬಿ ಬರ್ತಕ್ಕಂಥ ಆನಂದ ಭಾಷ್ಪ, ಅದನ್ನು ಮಾತಿನಲ್ಲಿ ಹೇಳಿದ್ರೆ ಸಾಲದು, ಅನುಭವಿಸಿ ನೋಡ್ತಕ್ಕಂಥದ್ದು ಮಾತ್ರ ಸೂಕ್ತ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ತಾವೆಲ್ಲರೂ ಕೂಡ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಏನೇ ಸಮಸ್ಯೆ ಇರಲಿ, ಬೆಟ್ಟವನ್ನು ಹತ್ತಬೇಕಾದ್ರೆ ಎಂತಹ ಸಂಕಷ್ಟಗಳೆದುರಾಗಲಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪನ ನಾಮಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತಾ ನಾವು ಹತ್ತಿದ್ರೆ ಅಸಾಧ್ಯವಾದ ಯಾವುದೂ ಇಲ್ಲ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೇ ತಿಳಿಸ್ತಾ ಇದ್ದೆ ಅಯ್ಯಪ್ಪ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರವಾಗಿ. ಯಾಕೆಂತಂದರೆ ಅಯ್ಯಪ್ಪ ಸ್ವಾಮಿ ಒಂದು ಅದ್ಭುತವಾಗಿರ್ತಕ್ಕಂಥ, ಭಾವನಾತ್ಮಕವಾಗಿರ್ತಕ್ಕಂಥ ಮತ್ತು ಯಾರೇ ಹೋದ್ರೂ ಕೂಡ ಅಷ್ಟೇ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನು ಹಚ್ಚತಕ್ಕಂಥ ಒಂದು ಭಗವಂತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಯ್ಯಪ್ಪ ಸ್ವಾಮಿಯನ್ನು ನೋಡ್ತಾ 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 ಹಾಗೇ ಕಾಲಗಳನ್ನು ಕಳೀತಾ ಇರ್ಬೋದು. ಯಾಕೆ ಅಂತಂದರೆ ಆ ಒಂದು ಮೂರ್ತಿಯಲ್ಲಿರ್ತಕ್ಕಂಥ ಆ ಒಂದು ಸಂತೋಷದ ಮಂದಹಾಸದ ಮಖ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಆ ಒಂದು ರೀತಿಯನ್ನು ನೋಡ್ತಕ್ಕಂಥದ್ದಾಗಲಿ, ಅಭಿಷೇಕ ಮಾಡಬೇಕಾದ್ರೆ ಭಗವಂತ ಕಂಗೊಳಿಸ್ತಕ್ಕಂಥದ್ದನ್ನು ನೋಡಬೇಕಾದ್ರೆ ಆಗಲಿ, ಇದೆಲ್ಲವೂ ಕೂಡ ಏನೋ ಒಂದು ರೀತಿ ಮನಸ್ಸಿಗೆ ಉಲ್ಲಾಸ, ಸಂತೋಷ
ಆ ಒಂದು ನೋಡ್ತಕ್ಕಂಥ ರೀತಿನೇ ಬೇರೆ, ಅದನ್ನು ಅನುಭವಿಸ್ತಕ್ಕಂಥ ರೀತಿನೇ ಬೇರೆ. ಅದ್ರ ಬಗ್ಗೆ ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ತಿಳಿಸ್ಬೇಕಾದ್ರೆ ಎಷ್ಟೇ ಆದರೂ ಕೂಡ ಹೆಣ್ಮಕ್ಳಿಗೊಂದು ಆಸೆ, ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ನಮಗೂ ಕೂಡ ಒಂದು ಆಸೆ ಆಗೇ ಆಗುತ್ತಲ್ವ ಅಂಥೇಳಿ. ಆದರೆ ಏನು ಮಾಡೋದು, ಹೇಳೋದ್ರಿಂದ ಹೆಣ್ಮಕ್ಳಿಗೆ ಆಸೆ ಆಗುತ್ತೆ. ಆದರೆ ಆ ಆಸೆ ನಿಮಗೊಂದು 50 ವರ್ಷ ದಾಟುವ ತನಕನೂ ಕೂಡ ಅದು ಪೂರೈಕೆ ಆಗ್ತಕ್ಕಂಥದ್ದಲ್ಲ. ಇರಲಿ, ಆಸೆ ಆಕಾಂಕ್ಷೆಗಳು ಸಾಕಷ್ಟು, ಏನೇ ಆಗಲಿ ಆಸೆ ಆದಮೇಲೆ ಒಂದು ಸ್ವಲ್ಪ ತಾದಮೇಲೆ ಅದನ್ನು ಅನುಭವಿಸ್ತಕ್ಕಂಥ ರೀತಿ ಇದೆಯಲ್ಲ, ಅದು ಮತ್ತಷ್ಟು ಅದ್ಭುತ ಅಂತಲೇ ಹೇಳ್ಬೋದು. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ತಿಳಿಸ್ತಾ, ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಗುರುಗಳು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಗಿರಿಜಾಶಂಕರಾಯ ನಮಃ. ಓಂ ಶ್ರೀಂ ಮಹಾಪದೇ ನಮಃ. ಓಂ ಮಹಾಕಾಲಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಭಸ್ಮೋದ್ದೂಳಿತ ವಿಗ್ರಹಾಯ ನಮಃ. ನಾಗಯಜ್ಞೋಪವಿತಿನೇ ನಮಃ. ಓಂ ಕೈಲಾಸನಾಥಾಯ ನಮಃ. ಓಂ ಮಹಾಶಂಕರಾಯ ನಮಃ. ಗಿರಿಜಾಶಂಕರಾಯ ನಮಃ. ಓಂ ನಾಗಲಿಂಗೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಶ್ರೀಮದ್ಮಹಾ ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಅರುಣಾಚಲೇಶ್ವರರ ಆರಾಧನೆ ಬುಧವಾರದ ಮಹಾವಿಷ್ಣುವೊಂದಿಗೆ ಅಂದರೆ ಹರಿಹರೇಶ್ವರರ ಆರಾಧನೆ ಮಾಡತಕ್ಕಂಥ ಈ ಬುಧವಾರ, ಕಾರ್ತಿಕ ಮಾಸದ ಈ ಒಂದು ವಿಶೇಷವಾಗಿರತಕ್ಕಂಥ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಚಂದ್ರಕೇಶ್ವರ ಅಂದರೆ ಈ ಚಂದ್ರಶೇಖರನ್ನೂ ಸಹಿತ ಆರಾಧನೆ ಮಾಡುವಂತಹದ್ದೇನಕ್ಕೋಸ್ಕರ, ಚಂದ್ರಶೇಖರನಲ್ಲಿ ಪ್ರತ್ಯೇಕವಾದಂತಹ ಒಂದು ಸಾನ್ನಿಧ್ಯ ಇದೆ. ಹಾಗಾಗಿ ಅರ್ಧಚಂದ್ರಾಕೃತಿಯನ್ನು ಶಿರದ ಮೇಲೆ ಧರಿಸಿರ್ತಕ್ಕಂಥ ಚಂದ್ರಶೇಖರನ ಪ್ರಾರ್ಥನೆಯಿಂದ ಮನಸ್ಸಿನ ಮೇಲಿರ್ತಕ್ಕಂಥ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು, ಮನಸ್ಸಿನಲ್ಲಿರ್ತಕ್ಕಂಥ ಆಗುವಂಥ ಗೊಂದಲಗಳನ್ನು ದೂರ ಮಾಡಿಕೊಳ್ಬಹುದು. ಹಾಗೆ ಕಾರ್ತಿಕ ಮಾಸ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಅದರಲ್ಲೂ ಹರಿಯುವ ನೀರು ಅಥವಾ ಸುಂದರವಾದಂತಹ ರಮಣೀಯವಾದಂಥ ಸಾನ್ನಿಧ್ಯ, ಪ್ರಕೃತಿಯ ಮಡಿಲಲ್ಲಿ ಅಲ್ಲಿರುವಂತಹ ಶಿವನ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ತಿಕ ಮಾಸ ಬಂತು ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಸಹಿತ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ದ್ವಿಕಾಲದಲ್ಲೂ ಸಹಿತ ಅನುಷ್ಠಾನವನ್ನು ಮಾಡುವಂತಹ ವಿಶೇಷತೆಗಳನ್ನು ನಾವು ನೋಡ್ಬೋದು. ದ್ವಿಕಾಲ ಅನುಷ್ಠಾನಗಳಾಗುವಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಜೊತೆಗೆ ಶಿವ ಸಾನ್ನಿಧ್ಯಗಳಲ್ಲಿ ನಡೆಯುವಂತಹ ಪೂಜಾ ಅನುಷ್ಠಾನ, ಹಾಗೆ ಎಲ್ಲೇ ವಿಷ್ಣು ಆಲಯ ಇದ್ದರೂ ಶಿವದೀಪೋತ್ಸವ, ವಿಷ್ಣು ದೀಪೋತ್ಸವ, ಈ ಲಕ್ಷ ದೀಪೋತ್ಸವ ಎಂಬತಕ್ಕಂಥದ್ದು ಏನಿದ್ರು ಈ ಕಾರ್ತಿಕದಲ್ಲೇ ನಡೀತಕ್ಕಂಥದ್ದು. ಹಾಗಾಗಿ ಯಾವುದೇ ದೇವಾಲಯಗಳಲ್ಲಾದರೂ ಆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಮಾಡುವಂಥದ್ದು ಒಂದು ಕ್ರಮ ಇದೆ. ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚಿ ಆ ಊರಿನಲ್ಲಿರ್ತಕ್ಕಂಥವ್ರು, ಗ್ರಾಮದಲ್ಲಿರ್ತಕ್ಕಂಥವ್ರು, ಹಳ್ಳಿಲಿರ್ತಕ್ಕಂಥವ್ರು ಊರ ಹಬ್ಬಕ್ಕಿಂತ ಹೆಚ್ಚಿನಾಗಿ ಶುಭ ಸಂಧ್ಯಾಕಾಲ ಎಲ್ಲರೂ ಸಹಿತ ಮನೆಗಳಿಂದ ಆಚೆ ಬಂದು ಒಂದಷ್ಟು ಎಣ್ಣೆ ಮತ್ತು ಮಣ್ಣಿನ ಹಣತೆಗಳನ್ನು ತಾವೇ ತಮ್ಮ ಸ್ವಾಸ್ಥ್ಯದಿಂದ ತಂದು ಶಕ್ತಿಯಾನುಸಾರ ದೇವಾಲಯದ ಮುಂಭಾಗದಲ್ಲಿ ರಂಗೋಲಿನ ಹಾಕಿ ಆ ರಂಗೋಲಿ ಮೇಲೂ ಸಹಿತ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡುವಂತಹ ಕಾಲ ಆಗುತ್ತೆ. ಹಾಗಾಗಿ ಈ ಕಾರ್ತಿಕ ಮಾಸ ಶುಕ್ಲ ಮತ್ತು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಇರಲಿ ಕೃಷ್ಣ ಪಕ್ಷ ಇರಲಿ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ನೋಡಿ, ಕಾರ್ತಿಕ ಮಾಸ ಬಂದರೆ ಗುರುವಾಯೂರಲ್ಲಿರ್ತಕ್ಕಂಥ ಕೃಷ್ಣನಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಗುರುವಾಯೂರಲ್ಲಿರ್ತಕ್ಕಂತಹ ಕೃಷ್ಣ ಭಗವಂತನಿಗೂ ಆರಾಧನೆ ಮಾಡತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು, ವಿಶೇಷವಾದಂತಹ ಆರಾಧನೆಗೊಳ್ಳತಕ್ಕಂಥದ್ದು ಎಲ್ಲವೂ ವಿಶೇಷವೇ. ಈ ಕಾರ್ತಿಕ ಮಾಸದಲ್ಲಿ ಒಂದಷ್ಟು ವನಸಿರಿಗಳನ್ನು ಸಹಿತ ಸಂಗ್ರಹಣ ಮಾಡಿರ್ತಾರೆ. ಕಾರ್ತಿಕ ಮಾಸದಲ್ಲಿ ಸಂಗ್ರಹಣ ಮಾಡತಕ್ಕಂತಹ ವನಸಿರಿಗಳಿಗೆ ಅದು ಶೀಘ್ರ ಫಲವನ್ನು ಕೊಡುವಂಥದ್ದಾಗತ್ತೆ. ಈ ಕಾರ್ತಿಕ ಮಾಸ ಬಂದಾಗ ದಾಗಡಿ ಬಳ್ಳಿ, ನಾನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ದಾಗಡಿ ಬಳ್ಳಿ ಎಂಬತಕ್ಕಂಥದ್ದಿದೆ. ಕಾರ್ತಿಕ ಮಾಸದ ಅಮಾವಾಸ್ಯೆ ಎಂದು
ದಾಗಡಿ ಬಳ್ಳಿಯನ್ನು ತಂದು ಅದನ್ನು ಅನುಷ್ಠಾನಕ್ಕೆ ಇಟ್ಟುಕೊಳ್ತಕ್ಕಂಥದ್ದು, ಅಥವಾ ಈ ಒಂದು ಕಾರ್ತೀಕದ ಅಮಾವಾಸ್ಯೆ ಎಂದು, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಬಂದಾಗ ಸಂಪೂರ್ಣವಾಗಿ ಪೂರ್ಣಫಲ ಹಣ್ಣಾಗಿ ಉದುರುವಂತಹ ಕಾಯಿ, ಇನ್ನೇನು ಹಣ್ಣಾಗಿ ಉದುರುವಂತಹ ತೆಂಗಿನಕಾಯಿ ಇರುತ್ತಲ್ಲ ಪೂರ್ಣಫಲ, ಅಂತಹ ಕಾಯಿನ ಭೂಮಿ ಮುಟ್ಟದಿರ ಮೇಲ್ಭಾಗದಲ್ಲೇ ಅದನ್ನು ಕ್ಲೀನಾಗಿ ಅದನ್ನು ಶೇಖರಣೆ ಮಾಡಿ ತೆಗೆದು ಒಂದು ಚೀಲದಲ್ಲಿ ಅದನ್ನು ಬಿಗಿ ಮಾಡಿ ದಾರದ ಸಹಾಯದಿಂದ ತಳಕ್ಕೆ ಕಳಿಸ್ಕೊಡ್ತಾರೆ. ಅದು ಭೂಸ್ಪರ್ಶ ಆಗದಿರ, ಆ ಭೂಸ್ಪರ್ಶ ಆಗದಿರ ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿಗಳ ಮಿಶ್ರಣದೊಂದಿಗೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ತಯಾರಾಗುವಂತಹ ಆ ಪೂರ್ಣಫಲ ಒಂದು ವರ್ಷದ ಪೂರ್ತಿ, ಅಂದರೆ ವರ್ಷದ 365 ದಿವಸದಲ್ಲಿ ಪುನಃ ಬರುವ ಕಾರ್ತೀಕದವರೆಗೂ ಆ ವಾಸ್ತುಗೃಹವನ್ನು ಸಂರಕ್ಷಣೆ ಮಾಡುತ್ತೆ ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ಆಧಾರಗಳಿದೆ. ಯಾಕೆಂದರೆ ಕಾರ್ತೀಕದ ಅಮಾವಾಸ್ಯೆ ಶಿವಕೇಶವರ ಆರಾಧನೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು, ತಂತ್ರಸಾರಗಳಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅದರಲ್ಲೂ ಪೂರ್ಣ ಫಲದ ಒಂದು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅದು ವಿಶೇಷವಾದಂಥ ಫಲ ಅಂತ ಹೇಳ್ತಾರೆ. ಹಾಗಾಗಿ ದಾಗಡಿ ಬಳ್ಳಿನ ಈ ಕಾರ್ತೀಕ ಮಾಸದ ಕೃಷ್ಣ ಪಕ್ಷ ಈ ಸಮಯದಲ್ಲಿ ನಿಮಗೆಲ್ಲಾದರೂ ದಾಗಡಿ ಬಳ್ಳಿ ಸಿಕ್ಕಿದ್ರೆ, ಅದರಲ್ಲೂ ಹುತ್ತದ ಮೇಲಿನ ದಾಗಡಿ ಬಳ್ಳಿ ಅಂತ ಹೇಳ್ತಾರೆ. ಹುತ್ತದ ಮೇಲೆ ಅಂದರೆ ಹುತ್ತ, ಅದು ಮೂಗುತ್ತಾ ಇರ್ಬೋದು ಅಥವಾ ನಿಜ ಹುತ್ತ ಆಗಿರ್ಬೋದು. ಹುತ್ತ ಅನ್ನೋದು ಬಹಳ ಮುಖ್ಯ. ಆ ಹುತ್ತದ ಮೇಲೆ ದಾಗಡಿ ಬಳ್ಳಿ ಬೆಳೆದಿರುತ್ತೆ. ಯಾತಕ್ಕಾಗಿ ಹುತ್ತದ ಮೇಲೆ ದಾಗಡಿ ಬಳ್ಳಿ ಬೆಳಿಬೇಕು ಅಂದರೆ, ಹುತ್ತದ ಮಣ್ಣು ಯಾವುದೇ ಲೋಪವಿಲ್ಲದಿರ ಬರ್ತಕ್ಕಂಥದ್ದು. ಹುತ್ತದ ಮಣ್ಣು ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಇರುತ್ತೆ. ಆ ಅಂಶವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಗೆದ್ದಲು ಹುಳ. ಗೆದ್ದಲು ತನ್ನ ಎಂಜಿಲಿನಿಂದ ಆ ಒಂದು ಹುತ್ತದ ಮಣ್ಣನ್ನು ಶೇಖರಣೆ ಮಾಡಿ ಒಂದೊಂದೇ ಅಂದರೆ ಇರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಮಣ್ಣನ್ನು ತಗೊಂಡು ಆ ಹುತ್ತವನ್ನಾಗಿ ಅದು ಸಂಪೂರ್ಣವಾಗಿ ನಿರ್ಮಾಣ ಮಾಡುತ್ತೆ, ಹುತ್ತವನ್ನು ಕಟ್ಟುತ್ತೆ. ಹುತ್ತ ಕಟ್ಟಿದ ಎಷ್ಟೋ ದಿನಗಳಾದ ಮೇಲೆ ಅಲ್ಲಿ ಸರ್ಪ ಬಂದು ಸೇರುವಂಥದ್ದು. ಆದರೆ ಎಷ್ಟೋ ಮೂಗು ಹುತ್ತಗಳನ್ನು ನಾವು ನೋಡ್ತೀವಿ. ಆ ಮೂಗುತ್ತದ ಮಣ್ಣು ಮನುಷ್ಯನ ಆರೋಗ್ಯಕ್ಕೂ ಬೇಕು, ಹಾಗೆ ಈ ತಂತ್ರಸಾರಗಳಿಗೂ ಬೇಕು. ಆದರೆ ಯಾವ ಹುತ್ತದಲ್ಲಿ ಹಾವಿದೆ, ಯಾವ ಹುತ್ತದಲ್ಲಿ ಹಾವಿಲ್ಲ ಎಂಬತಕ್ಕಂಥದ್ದನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಆದರೆ ಮೂಗುತ್ತದ ಮಣ್ಣು ಈ ಕಾರ್ತೀಕ ಮಾಸದಲ್ಲಿ ಆ ಮಣ್ಣಿನಿಂದಲೂ ಒಂದಷ್ಟು ಅನುಷ್ಠಾನಗಳಿದೆ. ಆದರೆ ದಾಗಡಿ ಬಳ್ಳಿ ನಿಮ್ಮ ಪ್ರಕಾರ ಅಂದರೆ ಎಲ್ಲಾದರೂ ನಿಮಗೆ ಸಿಕ್ಕಿದ್ದೇ ಆದರೆ, ಅದು ಎಲ್ಲೇ ಇರಲಿ, ಅದು ದಾಗಡಿ ಬಳ್ಳಿ ಅಂತ ನಿಮಗೆ ಗೊತ್ತಾದರೆ ಅದನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳಿ. ಈ ಕಾರ್ತೀಕ ಮಾಸದಲ್ಲಿ ದಾಗಡಿ ಬಳ್ಳಿಯನ್ನು ಸಂಗ್ರಹಣೆ ಮಾಡಿಟ್ಕೊಂಡ್ರೆ ಕಾರ್ತೀಕ ಅಮಾವಾಸ್ಯೆ ಎಂದು ಮಾಡುವಂಥ ತಂತ್ರಸಾರ ಏನು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರದ ವಿಚಾರವಾಗಿಯೂ ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೌರೀರ್ವಿಮಾಯ ಸಲಿಲಾನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಅಂಬಾ ಸಾಂಬ ಸದಾಶಿವ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 6/12/2023 ಬುಧವಾರ, ನವಮಿ, ಉತ್ತರ ನಕ್ಷತ್ರ. ಇವತ್ತು ಉತ್ತರ ನಕ್ಷತ್ರವಿದೆ. ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಹಾಗೂ ಗುರುವಿನ ಅನುಗ್ರಹದೊಂದಿಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಒಂದಷ್ಟು ರಾಶಿಗಳಿಗೆ ಬಲ ಇದೆ. ಮಧ್ಯಾಹ್ನ 12ರವರೆಗೂ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಮೊದಲೇ ಬುಧವಾರ ಅಂತ ಬಂದಾಗ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಸ್ವಲ್ಪ ನಿಧಾನ ಸಾಗುತ್ತೆ, ಯಾವ ಕೆಲಸನೂ ವೇಗವಾಗಿ ಹೋಗಲ್ಲ. ಆದರೆ ಈ ಬುಧವಾರ, ಕಾರ್ತೀಕ ಮಾಸದ ಕೃಷ್ಣಪಕ್ಷದ ಈ ಬುಧವಾರದಂದು ಇವತ್ತಿರ್ತಕ್ಕಂತಹ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತು ನೀವು ಮಾಡಬೇಕಾದ್ದು ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ, ಜೊತೆಗೆ ಸಾಧ್ಯವಾದರೆ 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದ್ರೂ ಸಾಕಷ್ಟು ಫಲಗಳಿದೆ. ಆದರೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಮಾಡಬೇಕಾ? ಎಲ್ಲರಿಗೂ ಅವಶ್ಯಕತೆ ಇಲ್ಲ, ಒಂದಷ್ಟು ರಾಶಿ ನಕ್ಷತ್ರಗಳು ಮಾತ್ರ. ಅದು ಯಾವುದು ಅಂತಕ್ಕಂಥದ್ದನ್ನು ರಾಶಿಫಲದಲ್ಲಿ ನಾವು ತಿಳ್ಕೊಳ್ಳೋಣ. ಇನ್ನು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಒಂದು ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಬೇಗ ಸಿದ್ಧಿಯಾಗುತ್ತೆ. ಹಾಗೆ ಕಾಯಕದಲ್ಲಿ ಮಾಡುವಂತಹ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಆ ಬದಲಾವಣೆಯ ಕಾಲ ಹೇಗಿರಬೇಕು ಅಂದರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹದೊಂದಿಗೆ ಮಾತ್ರ ಇವತ್ತಿನ ಕೆಲಸ ಕಾರ್ಯ ಸಿದ್ಧಿಯಾಗುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಹಾಕುವಂಥ ಹೆಜ್ಜೆಯನ್ನು ಉತ್ತರಕ್ಕೆ 2 ಹೆಜ್ಜೆ ಮುಂದೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೂ ಸಾಕಷ್ಟು ಲಾಭವಿದೆ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 12 ಗಂಟೆ 45 ನಿಮಿಷ, 12ರಿಂದ 12:45 ಈ ಸಮಯದಲ್ಲಿ ಸ್ವಲ್ಪ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಎಂಥದ್ದೇ ಕೆಲಸ ಬರಲಿ ಧೈರ್ಯವಾಗಿ ಆ ಕೆಲಸನ ಆ ಸಮಯದಲ್ಲೇ ಮಾಡಿ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುನ್ನ ಮನಸ್ಸು ಒಪ್ಪೋದಿಲ್ಲ, ಒಂದಷ್ಟು ಚಂಚಲತೆ ಆಗುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲೇ ಒಂದು ಅದ್ಭುತವಾದಂಥ ಕಾಯಕವೂ ಇದೆ. ಅದೇನು ಎಂಬತಕ್ಕಂಥದ್ದು ಮಧ್ಯಾಹ್ನ 12ರ ನಂತರವೇ ನಿಮಗೆ ತಿಳಿಯುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಮನಸ್ಸು ಯಾವುದೂ ಕೆಲಸ ಮಾಡಲಿಕ್ಕಾಗದಿರ ಒಂದಷ್ಟು ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಒಂದಷ್ಟು ಜನಕ್ಕೆ ಲಾಭವಿದೆ, ಒಂದಷ್ಟು ಜನಕ್ಕೆ ನಷ್ಟವಿದೆ. ಯಾಕೆಂದರೆ ಅದರಲ್ಲಿ ಪಾದಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಯಾಕೆಂದರೆ ದುಡುಕೇನೋ ಮಾತಾಡಿದ್ರೆ ಅದು ನಿಷ್ಠುರಕ್ಕೆ ಕಾರಣ ಆಗುತ್ತೆ, ಅಸಮಾಧಾನ ಉಂಟಾಗುತ್ತೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಹೆಸರು ಕಾಳು, ಅಕ್ಕಿ ಮತ್ತು ಅದರ ಜೊತೆಗೆ ಒಂದಷ್ಟು ಉದ್ದಿನಬೇಳೆ, ಈ 3 ಧಾನ್ಯಗಳನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಿ ಹಚ್ಚ ಹಸಿರಿರುತ್ತೋ ಆ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೂತ್ಕೊಂಡು ಒಂದು 5ರಿಂದ 10 ನಿಮಿಷನಾದರೂ ಕೂತು ನಿಮಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಿದ್ರೆ ಖಂಡಿತ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟವೂ ಇದೆ, ಹಾಗೆ ಅದರಿಂದ ದುರದೃಷ್ಟವೂ ಇದೆ. ಅದೃಷ್ಟ ಹೇಗೆ, ದುರಾದೃಷ್ಟವೂ ಹೇಗೆ? ಅದೃಷ್ಟ ಎಂಬತಕ್ಕಂಥದ್ದು ಕಣ್ಣು ಮುಂದೆ ಕಾಣುತ್ತೆ. ಕೆಲಸಕ್ಕೇನು ಮಾಡೋಣ ಅಂತ ಮುಂದೆ ನಡೆದ್ರೆ ಅಲ್ಲಿ ದುರಾದೃಷ್ಟ ಎದುರಾಗುತ್ತೆ. ಅಂದರೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಸರಿಸಮಾನವಾಗಿ ಸುಮ್ಮನೆ ಸಮಾಧಾನ ರೀತಿಯಲ್ಲಿ ಇವತ್ತು ತೇಲಿಕೊಂಡು ಮುಂದಕ್ಕೆ ಹೋಗುತ್ತೆ. ಹಾಗೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಾದ್ರೂ ಯಾರಿಗಾದ್ರೂ ಮಾತು ಕೊಡ್ತಕ್ಕಂಥದ್ದು ಅಥವಾ ಕೆಲಸ ಮಾಡಿಕೊಡ್ತೀನಿ ಅನ್ನೋದು, ಕೆಲಸ ಮಾಡಿಕೊಡ್ತೀನಿ ಅಂತ ಮುಂದೆ ನಡೆದ್ರು ಮಾತು ಕೊಟ್ಟು ಅದರಂತೆ ನಡ್ಕೊಳ್ಳೋಕ್ಕಾಗದಿರೋ ಇರೋಂಥ ಪರಿಸ್ಥಿತಿ ಎದುರಾಗೋದು ಎಲ್ಲವೂ ಈ ಸನ್ನಿವೇಶದಲ್ಲಿದೆ. ಹಾಗಾಗಿ ಇವತ್ತು ನೀವು ಮಾಡಬೇಕಾದ್ದು ತಾಯಿ ಭುವನೇಶ್ವರಿಯನ್ನಾಗಲಿ ಅಥವಾ ಗ್ರಾಮದೇವತೆಯನ್ನಾಗಲಿ ಯಾವುದಾದ್ರೂ ಒಂದು ಇರ್ತಕ್ಕಂಥ ಮಾರಮ್ಮನೋ ಅಥವಾ ಎಲ್ಲಮ್ಮನೋ ಅಥವಾ ಅಣ್ಣಮ್ಮನೋ ಇಂತಹ ಒಂದು ಸಾನ್ನಿಧ್ಯಗಳಿಗೆ ಹೋಗಿ ಒಂಚೂರು ದೇವಿ ದರ್ಶನ ಮಾಡಿ ಬರೋದು, ಅಲ್ಲಿ ಕೊಡ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದು ಮಾಡಿದ್ರು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ರೀ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾವೇರಿ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆಯಿಂದ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಪ್ರೇಮಾ ಅಂತಾರೆ. ಪ್ರೇಮಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಗುರುಜಿ, ನಮ್ಮ ಮಗ ಹೋಗಿ 2.5 ವರ್ಷ ಆತ್ರಿ, ಮನೆ ಬಿಟ್ಟು ಹೋಗಿ. ಅಲ್ಲೇ ಇಲ್ಲೇ ಬರ್ತಿರ್ತಾನ್ರಿ, ಆದ್ರ ಮನಿಗೂ ಬರೋದಲ್ರಿ. ಅವನ ಮಕ್ಕ ಮನಿನೂ ಕಟ್ಕೊಂಡಿಲ್ರಿ. ನಮ್ದು ಸಮಸ್ಯೆ ಬಹಳ ಕಷ್ಟ ಇದೆ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ ಅಲ್ಲೇ 28-29 ವರ್ಷ ರೀ. 28-29. ಏನು ಕೆಲಸ ಮಾಡ್ತಾನೆ ಮಗ? ಮಗ ಏನೇನು ಇಲ್ರಿ ಸರ್, ಪುಡಾರಿ ಆಗ್ಬಿಟ್ಟಾನ್ರಿ. ಅವನು ಏನು ಓದಿದ್ದಾನೆ? ಅವನು 2nd ಇಯರ್ ಮುಗಿಸ್ಯಾನ್ರಿ. ಮತ್ತು ಅವನ ಜೀವನೋಪಾಯ ಹೇಗೆ? ಅವನು ಇಲ್ಲಿ ಮನಿ ಬಂದಿದ್ನಿ ರೀ. ಮನಿ ಬಂದು 1 ವರ್ಷ ಇದ್ನಿ ರೀ. ಯಾರ ಮಾತು ಕಟ್ಕೊಂಡು ಮನಿ ಬಿಟ್ಟು ಹೋದ್ರಿ.
ಹೋಗಿ 2.5 ವರ್ಷ ಆಯ್ತು ನೋಡ್ರಿ. ಅಲ್ಲಮ್ಮ, 2.5 ವರ್ಷ ಆತ ಎಲ್ಲಿದ್ದಾನೆ, ಯಾರ ಮನೇಲಿದ್ದಾನೆ, ಅಥವಾ ಏನು ಜೀವನಕ್ಕಾಗಿ ಮಾಡ್ತಿದ್ದಾನೆ, ಏನು ಸಂಪಾದನೆ ಮಾಡ್ಕೊಳ್ತಾನೆ? ಏನೇನು ಸಂಪಾದನೆ ಇಲ್ರಿ. ಅವನು ಯಾರೋ ಜೊತೆಗೆ ಇದಾನು ಅಂತ ಸುದ್ದಿ ಕೇಳ್ತೇವ್ರಿ. ಅಂದರೆ ಅಲ್ಲಿ 4 ದಿವಸ ಇಲ್ಲಿ 4 ದಿವಸ ಅವ್ರ ಮನೇಲಿ ಇವ್ರ ಮನೇಲಿ ಓಡಾಡ್ಕೊಂಡಿರೋದ? ಎಲ್ಲದಾನೋ ಏನ್ರಿ, ಬೆಂಗಳೂರಾಗಿರ್ತಾನೆ ಅಂತ ಅನ್ರಿ, ಮಂಗ್ಳೂರಾಗಿರ್ತಾನೆ ಅಂತಾನ, ಶಿವಮೊಗ್ಗದಾಗಿರ್ತಾನೆ ಅಂತಿರ್ತಾನ್ರಿ. ಎಲ್ಲೈತೆ ಏನ್ರಿ ಅವ್ನ ಮಕಾನ ನೋಡಿಲ್ರಿ ನಾನು. 2 ವರ್ಷದಿಂದ ನೀವು ನೋಡೇ ಇಲ್ಲ ಅವನ್ನ? ನೋಡೇ ಇಲ್ರಿ ಅವ್ನ ಮಕಾನ. ಅಯ್ಯೋ, ಮನಿದು ಒಂದ್ ಸಮಸ್ಯೆ ರೀ. ಮನಿನೇ ಅದನ್ನ ಪೂರ್ತಿ ಹೆಸರೇನಮ್ಮ? ಅವಂದ್ರೆ ಹಾ, ವಸಂತ ಕುಮಾರ ಸಿದ್ದಪ್ಪ ಗುರುವರಿ. ಇವರಿಗೆ ಅಣ್ಣ ತಮ್ಮಂದ್ರೆ ಯಾರನ್ನ ಇದ್ದಾರಾ? ಇನ್ನೂ ಮಕ್ಕಳಿದ್ದಾರೆ ಬೇರೆಯವರು? ಅಣ್ಣ ಅದಾನ್ರಿ ಅವಂಗೊಬ್ಬ ಅಣ್ಣ. ಅಣ್ಣ ಏನು ಮಾಡ್ತಾನೆ? ಅಣ್ಣ ಬೆಂಗಳೂರಾಗ ಕೆಲಸ ಮಾಡ್ತಾನ್ರಿ, ಕಂಪ್ನಿ ಒಳಗ. ಅಥವಾ ಅಣ್ಣನಿಗೆ ಮದ್ವಿ ಫಿಕ್ಸ್ ಆಗಿಲ್ರಿ, ಹೆಣ್ಣು ಹುಡುಕ್ತೇವಿ. ಆಗಲಿ, ಒಳ್ಳೇದಾಗಲಿ, ಚಿಂತೆ ಮಾಡಬೇಡಿ. ಅಣ್ಣನಿಗೂ ಅನುಕೂಲ ಆಗಲಿ, ತಮ್ಮನಿಗೂ ಅನುಕೂಲ ಆಗಲಿ, ತಮ್ಮ ಆದಷ್ಟು ಬೇಗ ಮನೆಗೆ ಬಂದು ಸೇರುವಂಥದ್ದಾಗಲಿ. ಯಾಕೆಂದರೆ ಈತನ ಒಂದು ಈಗ 2.5 ವರ್ಷ ಆಗಿದೆ ಅಂದರೆ ಒಂದು ಸ್ವಲ್ಪ ದಿವಸದಲ್ಲೇ ಆತ ಮನೆಗೆ ಬಂದು ಪುನಃ ಸೇರಬೇಕಾಗಿತ್ತು. ಅವನು ಸೇರಿದಿರ ಅವರೇ ಪ್ರತ್ಯೇಕವಾಗಿ ಅಂದರೆ ಆ ಮನಸ್ಸಿನ ಸ್ಥಿತಿನ ನಾನು, ನಂದು ಅಥವಾ ನನ್ನ ಕುಟುಂಬ, ನನ್ನ ತಂದೆ ತಾಯಿ ಅನ್ನೋ ಒಂದು ಪ್ರೀತಿ ವಿಶ್ವಾಸ ಕಳ್ಕೊಂಬಿಟ್ಟಿರ್ತಾರೆ ಅವರು. ಮೊದಲಿಂದ ಹೀಗೆ ಇದ್ನ ಮನೇಲಿ ಅವನು? ಮೊದ್ಲಿಂದನೂ ನಮ್ಮ ತವ್ರ ಮನೆಯಲ್ಲಿ ಇದ್ನರಿ. ನಮ್ಮ ಮನೆಯವ್ರು ಇಲ್ರಿ ನಂಗೆ. ತವ್ರ ಮನೆಯಲ್ಲಿ ಇದ್ನರಿ. ಇತ್ತೀಚೆಗೆ ಕರ್ಕೊಂಬಂದಿದ್ನರಿ ಅವನು, ಬಾರಪ್ಪ ನನ್ನ ಜೊತೆ ಇರುವಂತಿಂತ ಅಂತ ಅಂದ್ರು. ಅದು ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಬಾಲ್ಯದಿಂದ ನಿಮ್ಮ ಜೊತೆಯಲ್ಲೇ ಇದ್ದಿದ್ರೆ ಅವನಿಗೆ ಆ ಪ್ರೀತಿ ವಿಶ್ವಾಸ ಬಾಂಡಿಂಗು ಬರ್ತಾ ಇತ್ತು. ಯಾವಾಗ ಜನ್ಮತಃ ಆತನಿಗೆ ಅವನು ಬುದ್ಧಿ ಬರುವಾಗ ತಾಯಿ ಹತ್ತಿರ ಇಲ್ಲ, ತಂದೆ ಇಲ್ಲ. ಹಾಗಾಗಿ ಅವನು ಎಲ್ಲೋ ಒಂದು ಕಡೆ ಬೆಳ್ಕೊಂಡು ಯಾರೋ ಮನೇಲಿ ಊಟ ಮಾಡ್ಕೊಂಡು ಹೇಗೋ ಜೀವನ ಮಾಡ್ಕೊಂಡು ಬಂದ್ಬಿಟ್ಟ. ಜೊತೆಗೆ ಅವನಿಗೆ ಅದಕ್ಕೆ ಹೇಳೋದು, ಯಾರೊಬ್ಬರಾದರೂ ಸಹಿತ ಮಕ್ಕಳನ್ನು ಹತ್ತಿರ ಇಟ್ಕೊಳ್ಬೇಕು. ಯಾತಕ್ಕೋಸ್ಕರ ಅಂದರೆ ಆ ಮಕ್ಕಳಿಗೊಂದು ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ನಾವು ಈಗಲಿಂದ ತುಂಬಬೇಕು. ನಾವು ಆ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಕೊಟ್ಟಿಲ್ಲ ಅಂದ್ಕೊಳ್ಳಿ, ಪುನಃ ನಾವು ಅವರಿಂದ ಅದನ್ನು ಅಪೇಕ್ಷೆ ಪಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಯಾವತ್ತೂ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖ ನಿಮ್ಮ ಹಾಕೋ ಒಂದು ಕೈತುತ್ತನ್ನು ಅದೆಲ್ಲವೂ ಅವನು ಬೇಕಾಗಿತ್ತಲ್ವಮ್ಮ. ಆದರೆ ಈಗೆಲ್ಲ ಒಂದು ಕಡೆ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಆದರೂ ಸಹಿತ ಆ ಹಿಂದಿನಿಂದ ನಾನು ಅಮ್ಮನ ಹತ್ರ ಹೋಗಿಲ್ವಲ್ಲ, ಅಮ್ಮನಿಗೂ ನನಗೂ ಸಂಬಂಧ ಇಲ್ದಂಗೆ ಆಗಿದ್ದಿಲ್ಲ ಅಂತ ದೂರ ನಿಂತುಬಿಟ್ಟಿದ್ದಾನೆ ಅಷ್ಟೇ ಅವನು. ಆದರೆ ಎಲ್ಲಿದ್ದನೋ ಆ ಮನೆಗೆ ಬಂದು ಹೋಗ್ತಾ ಇದ್ದಾನ? ಅವ್ರ ಮನೆಗೆ ಒಂದು ಸರಿ ಬಂದಿದ್ನಂತ್ರಿ, ತಿರುಗಿ ಅಲ್ಲಿ ಬಂದಿಲ್ರಿ. ಒಂದ್ಸತಿನಾದ್ರೂ ಬಂದಿದ್ದಾನಲ್ಲ? ಒಂದ್ಸರಿ ಬಂದಾನಂತ. ಒಂದ್ಸತಿ ಬಂದಿದ್ದಾನೆ ಅಂದರೆ ಆ ಕಡೆ ಅವ್ರ ಕಷ್ಟ ಸುಖ ವಿಚಾರಣೆ ಮಾಡ್ತಾನೆ. ಜನ್ಮ ಕೊಟ್ಟವ್ರ ಕಷ್ಟ ಸುಖ ಏನಂದರೆ ಜನ್ಮ ಕೊಟ್ಟವ್ರು ಬೆಳೆದಾದ್ಮೇಲೆ ಬುದ್ಧಿ ಬಂದಾಗ ನನ್ನ ಜೊತೆ ಇಲ್ವಲ್ಲ ಅನ್ನೋ ಮನಸ್ಸು ಅವನಿಗೆ ಬಂದ್ಬಿಟ್ಟಿರುತ್ತೆ. ಆಗಲಿ, ಆದಷ್ಟು ಬೇಗ ನೀವು ತಾಯಿ ಮಕ್ಕಳು ಒಂದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಅಂದರೆ ಮಧ್ಯಾಹ್ನ 3 ಗಂಟೆವರೆಗೂ ತಾವು ಅಂದುಕೊಂಡಂತಹ ಕೆಲಸಗಳು ಮಂದಗತಿಯಲ್ಲಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಸಾಗಿಸ್ತೀರಿ. ಹಾಗೆ 3 ಗಂಟೆ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. 3ರಿಂದ 4:20 ತನಕ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. 4 ಗಂಟೆ 20 ನಿಮಿಷದ ನಂತರ ಪುನಃ ಸ್ವಲ್ಪ ಪಿಕಪ್ ಆಗುತ್ತೆ. ಹೀಗಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತೇನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವ್ರನ್ನ ಮಾತಾಡಿಕೊಂಡೇ ಅವ್ರ ಜೊತೆಯಲ್ಲಿದ್ದು ಮಾಡತಕ್ಕಂಥದ್ದು ಬಹಳ ಉತ್ತಮ. ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನ, ಸ್ವಂತವಾಗಿ ಏನೋ ಮಾಡಬೇಕು, ಯಾರಿಗೂ ಗೊತ್ತಿಲ್ಲದಂಗೆ ಮಾಡಿ ಏನೋ 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಇವತ್ತು ಅಂತಹ ಒಂದು ಒಳ್ಳೆಯ ದಿನ ಅಲ್ಲ. ಆದರೆ ಇವತ್ತಿನ ದಿವಸ ಶ್ವೇತ ಪುಷ್ಪಗಳಿಂದ, ಬಿಳಿಯ ಬಣ್ಣದ ಹೂಗಳಿಂದ ಶಿವಧ್ಯಾನವನ್ನು, ಶಿವನ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಸ್ವಲ್ಪ ಮೂಗಿತುದಿಯಲ್ಲಿ ಕೋಪನೂ ಇರುತ್ತೆ, ಕೆಲಸ ವೇಗವಾಗಿ ನಡೆಯೋದಿಲ್ಲ, ಸ್ಪೀಡ್ ಇರೋದಿಲ್ಲ, ಅಲ್ಲಿ ಸ್ವಲ್ಪ ವೈರತ್ವ, ಶತ್ರುತ್ವ ಶುರುವಾಗುತ್ತೆ. ಜೊತೆಲಿರ್ತಕ್ಕಂತಹ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿರಿಂದ ಸ್ವಲ್ಪ ಬೇರೆ ಥರ ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳಾಗುತ್ತೆ. ಆದಷ್ಟು ಧೈರ್ಯದಿಂದ ಒಂದೇ ಹೆಜ್ಜೆಯಲ್ಲಿ ಮುಂದೆ ಹಾಕ್ಕೊಂಡು ಒಂದೇ ಥರ ಯೋಚನೆ ಮಾಡಿದ್ರೆ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20ವರೆಗೂ
2ರಿಂದ 4:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಇವತ್ತಿನ ದಿವಸ ಈ ಸಮಯದಲ್ಲಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಕುಟುಂಬದ ಹಿರಿಯರನ್ನು ಕೂತು ಮಾತಾಡಿ ಲಕ್ಷ್ಮಿ ಆರಾಧನೆಯನ್ನಾಗಲಿ ಅಥವಾ ಒಂದು ಒಳ್ಳೆ ಮನಸ್ಸಿನಿಂದ ಯಾರಾದರೂ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಯಾರಾದರೂ ಹಸುವಿಲ್ಲ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟದ ಮಧ್ಯದಲ್ಲಿ ಇವತ್ತು ನಡೆಯೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಸರಿ ಇರುತ್ತೆ. ಆದಷ್ಟು ದೂರಭಾರ ಪ್ರಯಾಣ ಬೇಡ, ಅತಿಯಾಗಿ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ. ಗಾಡಿ ಇದೆ ಅಂಥೇಳಿ ಡ್ರೈವ್ ಮಾಡ್ತಾ ಇದ್ದೀವಿ ಅಂಥೇಳಿ ತುಂಬ ಸ್ಪೀಡ್ ಹೋಗ್ತಕ್ಕಂಥದ್ದು ಮಾಡಿದ್ರೆ ಏನಾದರೂ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಲಕ್ಷಣಗಳು ಇದೆ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬೋದು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ಅರ್ಥ ಹೊಂದ್ಕೊಂಡು ಮಾಡಬೇಕಾಗತ್ತೆ. ಆದರೂ ಇವತ್ತಿರ್ತಕ್ಕಂಥ ಕೆಲವು ದೋಷಗಳು, ಅದರಲ್ಲೂ ಇವತ್ತಿನ ರಾಶಿಫಲ ಎಲ್ಲವೂ ಸಹಿತ ನಿಮಗೆ ಜಾತಕದಲ್ಲಿ ಚೆನ್ನಾಗಿರಬೇಕಾದ್ರೆ ನೀವು ಮಾಡಬೇಕಾದ್ದು ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆ ತೊಗೊಳ್ಳಿ. ಒಂದು ವಿಳೆದೆಲೆ ತೆಗೆದುಕೊಂಡು ಅದರ ಮೇಲ್ಗಡೆ ಭಸ್ಮವನ್ನು ನೀರಲ್ಲಿ ಕಲಿಸ್ಕೊಳ್ಳಿ. ಭಸ್ಮವನ್ನು ನೀರಲ್ಲಿ ಕಲಿಸ್ಕೊಂಡು ಶ್ವೇತವರ್ಣವಾದಾಗ ಆ ಶ್ವೇತವರ್ಣದ ಗಂಧದ ಆಕಾರವಾಗಿ, ಅಂದರೆ ಆ ಭಸ್ಮವನ್ನು ನೀರಲ್ಲಿ ಕಲಿಸಿರ್ತಕ್ಕಂಥದ್ದನ್ನು ತುಳಸಿ ಕಡ್ಡಿಯಲ್ಲಿ ಅದ್ದುಕೊಂಡು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಶಂ ಎಂಬತಕ್ಕಂಥ ಒಂದು ಅಕ್ಷರವನ್ನು ಬರೆದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಇಟ್ಟಂಥ ಎಲೆಯನ್ನು ಸಂಜೆ ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ನೀರಲ್ಲಿ ಬಿಟ್ಟು ಆ ಎಲೆಯನ್ನು ಮತ್ತು ನೀರನ್ನು ಎತ್ಕೊಂಡು ಆಚೆ ಕಡೆ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಯಾವುದೇ ಸಣ್ಣಪಟ್ಟ ಸಮಸ್ಯೆ ಆದರೂ, ಏನಾದರೂ ದೋಷಗಳಿದ್ದರೂ ಅಥವಾ ಯಾರಾದರೂ ಶತ್ರುಗಳು ಮನೆ ಬಾಗಿಲು ಬಂದರೂ ಅಥವಾ ನಿಮ್ಮ ಜೊತೆಯಲ್ಲಿದ್ದರೂ ಅವರಿಂದ ಯಾವ ತೊಂದರೆನೂ ಆಗದಿರ ನೆಮ್ಮದಿಯನ್ನು ಕಾಣ್ಬೋದು ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಗುರು, ಚೆನ್ನಾಗಿದ್ದೀರಿ? ನಮಸ್ತೆ. ಮೊದಲು ನೀವೇ ಕೇಳ್ಬಿಟ್ರಾ? ಸಂತೋಷ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಹುಬ್ಳಿಂತ್ರ ಮಾತಾಡಕತ್ತಿದ್ದು ದೀಪಾ ಅಂತ ರೀ. ದೀಪಾ ಅಂತ ಹೇಳಿ, ಆಯ್ತು ತಾಯಿ. ಹಾ ಅಮ್ಮ ಇರ್ಲಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ. ಏನೇ ಸಮಸ್ಯೆ ಇರ್ಲಿ, ಏನೇ ಸಂಕಷ್ಟಗಳಿರ್ಲಿ ತಲೆ ಕೆಡಿಸ್ಕೊಳ್ಬೇಡಿ, ಗುರುಜಿ ಅವ್ರು ಅದಕ್ಕೆ ಪರಿಹಾರ ನೀಡ್ತಾರೆ. ಮಾತಾಡಿ ತಾಯಿ. ಹಲೋ. ಹಲೋ ಗುರು, ಚೆನ್ನಾಗಿದ್ದೀರಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಆರಾಮದೇವ್ರಿ. ಹೇಳಮ್ಮ. ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ರಿ, ವಿದ್ಯಾಭ್ಯಾಸದ ಬಗ್ಗೆ. ಒಬ್ಬನು ದಿಗಂತ್ ಅಂತಾರಿ ದೊಡ್ಡವ, ಸಣ್ಣವನ ಹೆಸರು ಕುಶಾಲ್ ಅಂತಾರಿ. ಸಣ್ಣವ್ ಬಾಳ ಹಠ ಮಾಡ್ತಾನ್ರಿ, ಎಲ್ಲದಕ್ಕೂ ಬರೇ ಕಿರಿಕಿರಿ ಅಳೋದು, ಬರೇ ಒಟ್ ಹಠ ಜಾಸ್ತಿ ರೀ. ಎಷ್ಟು ವರ್ಷ ಆತ? ಅವನ್ಗೀಗ 4 ವರ್ಷ ರೀ ಸಣ್ಣವಂಗ, ದೊಡ್ಡವಂಗ 7 ವರ್ಷ ರೀ. ಅದಕ್ಕ ಏನ್ ಇದು ಪರಿಹಾರ ಏನ್ರ ಹೇಳ್ತೀರೇನ್ರಿ ಅಂತ? ಅಲ್ಲಮ್ಮ, 4-7 ವರ್ಷಕ್ಕೆ ನೀವು ಪರಿಹಾರ ಅಂದ್ರೆ ಇನ್ನು 100 ವರ್ಷದ ತನಕ ಏನ್ ಪರಿಹಾರ ಮಾಡ್ತೀರಿ? ಅಂದ್ರ ಬಾಳ ಹಠ ರೀ. ಹೆಂಗಂದ್ರಿ, ಊಟ ಮಾಡ್ಸಿರ್ತಾವಲ್ಲ ಏನಾರ ಕೊಡ್ಲಿಕ್ರ ಅದು ಊಟ ಮಾಡಿದ್ದು ಅಷ್ಟು ಕಕೊಂಡ್ಬಿಡ್ತಾನ್ರಿ. ಅಷ್ಟ್ ಹಠ ಮಾಡ್ತಾನ. ಆಮೇಲೆ ದೊಡ್ಡವಂಗ ಸ್ವಲ್ಪ ಅಲರ್ಜಿಕ್ ಐತ್ರಿ. ಅವನಿಗೆ ಜಳಕ ಮಾಡ್ಸಿದ ಊಟಲ್ಲಿ ಯಾವ ಸಾಬೂನ್ ಹಚ್ಚಿದ್ರು ಮೈ ಬರೀ ತುರಿಸ್ತೈತಿ. ಅದಕ್ಕೆ ಏನಾರ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಒಂದ್ ಸ್ವಲ್ಪ. ವಿದ್ಯಾಭ್ಯಾಸ ಈ ಸದ್ಯ ಡೈರೆಕ್ಟ್ ಡಿಗ್ರಿ ಕಟ್ಸ್ಬಿಡ್ಬೇಕು, ಇಲ್ಲ ಅಂದ್ರೆ BCom ಮಾಡಿಸ್ಬಿಡ್ಬೇಕು. BCom ಆದ್ಮೇಲೆ ಇನ್ ಮುಂದೆ ಏನಿದೆ, ಮನೆಗೆ ಸೊಸೆ ತರದೇ ಕೆಲಸ. ನೋಡಿ, ಮಕ್ಕಳ ಅಲರ್ಜಿ ಸಮಸ್ಯೆ ಇದೆಯಲ್ಲ, ಅದಕ್ಕೊಂದು ಪರಿಹಾರ ಇದೆ. ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಅವನಿಗೆ ಜೀರಿಗೆ ನೀರನ್ನ ಕೊಡಿ. ಬೇರೆ ಏನೂ ಮಾಡಿದಿರ, ಜೀರಿಗೆ ಇರುತ್ತಲ್ಲ, ಜೀರಿಗೆನ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದೇ ನೀರೇ ಕುಡಿಲಿಕ್ಕೆ ಕೊಡಿ. ಆಮೇಲೆ ತುಂಬೆ ಸೊಪ್ಪು ಇದೆ ಗೊತ್ತಾ? ತುಂಬೆ ಸೊಪ್ಪು, ಅರಿಶಿನ, ತುಂಬೆ ಸೊಪ್ಪು ಅರಿಶಿನ ಜೊತೆಗೆ ಒಂದು ಸ್ವಲ್ಪ ಬೇವಿನ ಸೊಪ್ಪು, ಬೇವು, ತುಂಬೆ ಮತ್ತು ಅರಿಶಿನ ಈ 3 ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಸ್ನಾನಕ್ಕೆ ಹೋಗೋಕ್ಕೆ ಅರ್ಧ ಗಂಟೆ ಮುಂಚೆ ಫಸ್ಟ್ ಮೈಯೆಲ್ಲ ಹಚ್ಚಬೇಡಿ, ಯಾವ್ದಾದ್ರು ಒಂದು ಜಾಗಕ್ಕೆ ಹಚ್ಚಿ, ಒಂದು ಕೈ ಮೇಲೋ ಕಾಲ್ ಮೇಲೋ ಒಂದು ಸ್ವಲ್ಪ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ, ಆಮೇಲೆ ಸ್ನಾನ ಮಾಡಿಸಿ. ಅದೇನು ಸಮಸ್ಯೆ ಆಗಲಿಲ್ಲ, ಅವನ ಚರ್ಮಕ್ಕೆ ಅದು ಒಗ್ಗುತ್ತಾ ಇದ್ದಾಗ ಮೈಯೆಲ್ಲ ಹಚ್ಚಿ ಸ್ನಾನ ಮಾಡಿಸಿ. ಇಷ್ಟು ಮಾಡಿ ಸಾಕು, ಒಳ್ಳೇದಾಗತ್ತೆ. ಒಳ್ಳೆದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮಗನ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಸಮಸ್ಯೆ ಇದೆಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗಲಿ, ಒಳ್ಳೆಯ ವಿದ್ಯಾಭ್ಯಾಸ ನಿಮ್ಮ ಮಗನಿಗೆ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನೋಡಿ ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಮತ್ತೆ ನೀವು ಟಿವಿ ನೋಡ್ತಾ ಇದ್ದೀರಾ, ಫಸ್ಟ್ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಯಾಕೆ ಗೊತ್ತಾ,
ನಾನು ಏನೇ ಹೇಳಿದ್ರು ಕೂಡ ಈ ಕ್ಷಣ ನಿಮ್ಗೆ ಕಿವಿಲಿ ಕೇಳಿಸ್ತಕ್ಕಂಥದ್ದಷ್ಟೇ ತಾವು ಗಮನಿಸ್ಬೇಕು. ತಾವು ಟಿವಿ ನೋಡಿದ್ರೆ ನೀವು ಕಿವಿ ಕೇಳಿಸ್ಕೊಳ್ಳೋದು ಟಿವಿಲಿ ನೋಡೋದು ಎರಡನ್ನೂ ಕೂಡ ಮಿನಿಮಮ್ ಒಂದ್ 2 ನಿಮಿಷನಾದ್ರೂ ಗ್ಯಾಪ್ ಇರುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ. ಅಲೋ ಈಗ ಇಟ್ಕೊಂಡಿದ್ದೀನಿ ನಾನು ಫೋನು. ನೀವು ಫೋನ್ ಇಟ್ಕೊಂಡಿದ್ದೀರಾ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಟಿವಿಯಲ್ಲಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಂತಂದ್ರೆ ಸೌಂಡ್ ಕಡಿಮೆ ಮಾಡ್ಬಿಡಿ, 0 ಮಾಡ್ಬಿಡಿ ಪೂರ್ತಿ. ಮಾಡಿದೀವಿ ಸರ್. ಹಾ ಮಾಡಿದ್ರಾ? ಆಯ್ತು. ಟಿವಿನ ಇವಾಗ ನೋಡಕ್ ಹೋಗ್ಬಿಡಿ, ಫೋನಲ್ಲೇ ಮಾತಾಡಿ ತಾವು ಫಸ್ಟ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಟಿವಿ ನೋಟೊಂಡಳು ಫೋನ್ಲೆ ತಕ್ಕೊರಿಯೊಂಡ್ಲು. ಓ ತಾವು ಮಂಗಳೂರು ಗೊತ್ತಾಯ್ತು ಬಿಡಿ. ಹಲೋ, ತಮ್ಮ ಹೆಸರು? ಹೆಸರು ಕಾವೇರಮ್ಮ. ಕಾವ್ಯಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಏನ್ ಮಾಡ್ತಾ ಇದ್ದೀರಿ ಹಲೋ, ಅಂದ್ರೆ ನಾನು ಗೊತ್ತಾಯ್ತು ಕೇಳೋಂಗಿಲ್ಲ, ಟಿವಿ ಗುರುಜಿ, ನೋಡ್ತಾ ನಾನು ಇದ್ದೀರಿ. ಕೊಡಗಿಂದ ಬಂದಿದ್ದೆ ಅಲ್ಲ. ಹೌದು ಹೌದು, ಕೊಡಗು ಮೆಣಸು. ಆಯ್ತು ಗುರುಜಿ, ತುಂಬಾ ಥ್ಯಾಂಕ್ಸ್ ಗುರುಜಿ. ಹ್ಮ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಗುರುಜಿ. ಇರ್ಲಿ, ಆ ಸಮಸ್ಯೆ ಬರ್ತಿರ್ಬೇಕು, ಅದಕ್ಕೊಂದು ಪರಿಹಾರ ಹುಡುಕ್ತಾ ಇರಬೇಕು. ಕೇಳ್ತಾ ಇಲ್ಲ ಸರ್ ಗುರುಜಿ. ಹಲೋ, ಕೇಳಿಸುತ್ತಮ್ಮ? ಹಲೋ, ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ? ಕೊಡಗು ಅಲ್ಲ ಹಲೋ ಹಲೋ, ಮಗನಿಗೆ ಕೊಡ್ತೀನಿ ಸ್ವಾಮಿ. ಕೊಟ್ಬಿಡಿ, ಮಗನ ಕೊಡಿ. ಮಗನಿಗೆ ಕೊಡ್ತೀನಿ. ಕೊಡಿ ತಾಯಿ. ನಂದು ನಾಳಿದ್ದು ಶುಕ್ರವಾರಕ್ಕೆ 48 ದಿವಸ ಆಗುತ್ತೆ ಸ್ವಾಮಿ. ಓ, ಮಂಡಲ ಪೂಜೆ ನೀವು ಇದು ಮೃತ್ತಿಗೆ ಪ್ರಸಾದ ತಗೊಂಡಿದ್ರಾ? 48 ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಶುದ್ಧದಲ್ಲಿ ಹೊಲಸೆಲ್ಲ ಬಿಟ್ಟುಬಿಟ್ಟೆ. ಪೂಜೆ ಮಾಡ್ತಾ ಇದ್ದೀನಿ. 48 ದಿವಸ ನಾಳೆ ಶುಕ್ರವಾರಕ್ಕೆ ಆಗುತ್ತೆ ನಾಡ್ದು. ತುಂಬಾ ಸಂತೋಷ. ಅದಾದ್ಮೇಲೆ ಒಂದ್ಸತಿ ಬಂದು ತಾಯಿ ದರ್ಶನ ಮಾಡಿ. ಅದು ನೀವು 3 ಹೇಳಿದ ಮಂತ್ರನೂ ಹೇಳ್ತಾ ಇದ್ದೀನಿ. 108 ಬರೀದು, 21 ಬರೀದು, 11 ಬರೀದು. ಓಹೋ, ಒಳ್ಳೇದಾಗ್ಲಿ. ಬೆಲ್ಲ ನೈವೇದ್ಯ ಮಾಡಿದ್ದೀನಿ. ನಾನು ವಾಟ್ಸಾಪ್ ಅಲ್ಲಿ ಫೋಟೋ ಕಳಿಸಿದ್ದೀನಿ ನೋಡಿ ಸ್ವಾಮಿ. ಬೇಕು ಮಾಡ್ಕೊಂಡು ಪೂಜೆ ಮಾಡೋದು ವಾಟ್ಸಾಪ್ ಅಲ್ಲಿ ಫೋಟೋ ಕಳಿಸಿದ್ದೀನಿ. ಹೌದಾ? ಆಯ್ತಮ್ಮ, ಇಲ್ಲಿ ಕೊಡ್ತೀನಿ ಗುರುಜಿ ಮಗನಿಗೆ. ಇರಿ ಒಂದ್ ನಿಮಿಷ, ನಾನು ಹೇಳೋದು ಒಂಚೂರು ಮಾತಾಡಿ. ಬಾ ಬಾ. ಅಯ್ಯೋ, ಆ ಮೃತ್ತಿಗೆ ಪ್ರಸಾದ ಪೂಜೆ ಮಾಡ್ತಾ ಇದ್ದೀರಲ್ಲ? ನಮಸ್ತೆ ಗುರುಜಿ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ, ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಈ ಸತಿ ಅಮ್ಮನ ಜೊತೆ ಬನ್ನಿ ದೇವಸ್ಥಾನಕ್ಕೆ. ನಾನು ಬಂದಿದ್ದೆ ಗುರುಜಿ ಮಗನ ಕರ್ಕೊಂಡು. ಹೌದಾ? ಓಹೋ, ಹೌದು, ನಿಮ್ ಮಗನ ಕರ್ಕೊಂಡ್ ಬಂದಿದ್ದೆ. ಈಗ ನಿಮ್ ಜೊತೆ ಈಗ ಮೃತ್ತಿಗೆಯನ್ನ ಪೂಜೆ ಮಾಡ್ತಾ ಇದ್ದೀರಲ್ಲ? ಮಾಡ್ತಾ ಇದ್ದೀವಿ ಗುರುಜಿ. ಈಗ ಮಾಡ್ತಿರೋದ್ರಿಂದ ನಿಮ್ಮ ಮನಸ್ಸಿಗೂ ಮತ್ತು ನಿಮ್ಮ ಮನೆಯಲ್ಲೂ ಹೇಗೆ ಬದಲಾವಣೆ ಇದೆ? ಇದೆ, ತುಂಬಾ ಬದಲಾವಣೆ ಇದೆ ಸ್ವಾಮಿ. ಒಳ್ಳೇದಾಗ್ಲಿ. ಆದ್ರೆ ಮನೆ ಕೆಲಸ ಸ್ವಲ್ಪ ನಿಂತೋಗಿದೆ ಸ್ವಾಮಿ. ಈಗ ಮುಖ್ಯವಾಗಿ ಮನೆ ಕೆಲಸ ಮುಂದುವರಿಬೇಕು. ಹೌದು ಹೌದು ಸ್ವಾಮಿ. ಇವತ್ತು ಬುಧವಾರ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಬೋರಹನ್ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸನೇ ಒಳ್ಳೆ ದಿವಸ ಕರೆ ಸಿಕ್ಕಿದೆ. ಇವತ್ತೇ ನೀವು ಮಾಡಬೇಕಾದ್ದೇನೆಂದ್ರೆ, ಒಂದು ಹಸಿರು ಬಟ್ಟೆ, ಹಸಿರು ಬಟ್ಟೆನಲ್ಲಿ ಒಂದು ಹಿಡಿಯಷ್ಟು ಹೆಸರು ಕಾಳು, ಅದೆರಡು ಗಂಟು ಹಾಕಿ ಅದೇ ಮೃತ್ತಿಗೆ ಹತ್ರ ಇಟ್ಟು, ಆ ಮೃತ್ತಿಗೆ ಹತ್ರ ನಿಂತು ಅಲ್ಲಿ ದೇವ್ರ ದೀಪ ಅಣಿಸಿದ ಮೇಲೆ ಆ ಗಂಟನಲ್ಲೇ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ನಿಂತಿರ್ತಕ್ಕಂಥ ಮನೆ ಕೆಲಸ ಚಾಲೂ ಆಗಲಿ, ಆ ಮನೆ ಆದಷ್ಟು ಬೇಗ ಕೆಲಸ ಆಗಲಿ, ಯಾವುದೇ ತೊಂದರೆ ತಾಪತ್ರೆ ಬರ್ದಿರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ನಾನು ಸಹಿತ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ. 48 ದಿವಸ ಆದಮೇಲೆ ಆ ಸಾಲಿಗ್ರಾಮ ತಗೊಂಡು ಆಶ್ರಮಕ್ಕೆ ಬರ್ತಿರಲ್ಲ, ಆಗ ಅದರಿಂದ ಮುಂದೆ ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಮಾತ್ರ ಆ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಸಾಧ್ಯವಾದರೆ ಒಂದು ಚಿಟಿಕೆ ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಹೆಸರು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮಧ್ಯಾಹ್ನ ಊಟ ಮಾಡೋದಕ್ಕೆ ಮುನ್ನ ಒಂದು ಪಿಡಿಚೆಯಷ್ಟು ಅನ್ನವನ್ನು ಪಕ್ಷಿಗಳಿಗೆ ಆಹಾರವಾಗಿ ಇಟ್ಟು, ತದನಂತರ ನೀವು ಈ ಕಾಯಕವನ್ನು ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಂದುವರಿಸಿದ್ರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಹಾಗೆ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿದ್ದರೆ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳುವಂಥದ್ದು ಅದು ಮತ್ತಷ್ಟು ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ.
ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ನಿಮಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 12ರಿಂದ 4:20 ಭಾಳ ಒಳ್ಳೆ ಕಾಲ, ಒಳ್ಳೆಯ ಸಮಯ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಆ ಅಭಿವೃದ್ಧಿಯನ್ನು ಕಾಣುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತಾಗಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಾತ್ರ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಅಂದುಕೊಂಡಷ್ಟು ಲಾಭ ಇಲ್ಲದಿದ್ದರೂ ವ್ಯವಹಾರದಲ್ಲಿ ಏನು ಮೋಸ ಆಗೋದಿಲ್ಲ, ಪರವಾಗಿಲ್ಲ, ಸಾಧಾರಣವಾಗಿ ನಡೆಯುತ್ತೆ. ಆದರೆ ಆರೋಗ್ಯದ ಕಡೆ ಮಾತ್ರ, ಅದರಲ್ಲೂ ಹೆಣ್ಣುಮಕ್ಕಳು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಪ್ರಾಣಿ ಪಕ್ಷಿಗಳ ಹತ್ರ, ಸಾಕು ಪ್ರಾಣಿಗಳ ಹತ್ರ ಸಹಿತ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಸ್ವಲ್ಪ ಮಾಡಿದ್ರೂ ಇವತ್ತು ಬೇರೆ ಥರ ಸಮಸ್ಯೆಗಳಾಗುತ್ತೆ. ಜೋಪಾನ. ನೀವು ಆದಷ್ಟು ಇವತ್ತಿನ ದಿವಸ ಮತ್ತೆ ಸಾಧ್ಯವಾದರೆ ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಆಗಲಿ ಒಂದಿಷ್ಟು ಕಡಲೆಕಾಳು, ಹಳದಿ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗಂಟು ಕಟ್ಟಿ ಅದನ್ನು ಯಾವುದೋ ಒಂದು ಗುರುಗಳ ಸಾನ್ನಿಧ್ಯವೋ ಅಥವಾ ಹನುಮನ ಸಾನ್ನಿಧ್ಯವೋ ಅಥವಾ ಶಿವಮಂದಿರಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ. ಸರ್, ತಮ್ಮ ಹೆಸರು ತಿಳ್ಕೊಬೋದಾ? ನಾಗರಾಜ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಏನಿಲ್ಲ, ಕೆಲಸದ ಬಗ್ಗೆ ಕೇಳಬೇಕಾಗುತ್ತೆ. ಎಲ್ಲ ನಾವು ಒಂದು 6 ತಿಂಗಳು ಇಲ್ಲ 4 ತಿಂಗಳು 5 ತಿಂಗಳು ಮಾತ್ರ ಮಾಡ್ತೀನಿ. ಇಲ್ಲ ಪರ್ಮನೆಂಟ್ ಆಗಿ ಆಟೋ ಓಡಿಸ್ಬೇಕಾ, ಇಲ್ಲ ಆಟೋ ತಗೋಬೋದಾ, ಇಲ್ಲ ಕೆಲಸಕ್ಕೆ ಹೋಗೋದಾ? ನಿಮ್ಮ ಪರಿಸ್ಥಿತಿ ನೋಡಿದ್ರೆ, ನಿಮ್ಮ ಸ್ವರತರಂಗ ನೋಡಿದ್ರೆ ತಾವು ಇರೋದ್ರಲ್ಲಿ ಆದಷ್ಟು ಕೆಲಸಕ್ಕೆ ಹೋಗಿ ಬರ್ತಕ್ಕಂಥದ್ದೇ ಕರೆಕ್ಟು. ಹೌದಾ? ಯಾಕೆಂದರೆ ಆಟೋ ತೊಗೊಂಡು ಬಂಡವಾಳ ಹಾಕಿ ಸಾಲ ತೊಗೊಂಡು ನಾಳೆ ದಿವಸ ನಿಮಗೆ 2 ದಿವಸ ನೀವು ಕೆಲಸ ಮಾಡಿ 3 ದಿವಸ ಮನೆ ಹತ್ರ ಗಾಡಿ ನಿಲ್ಲಿಸ್ಕೊಂಡ್ರೆ ಆ ಸಾಲ ತೀರ್ಸೋಕ್ಕಾಗ್ದಿರ ಅಥವಾ ಮನೆ ನೆಮ್ಮದಿಗೆ ನಡೆಸೋಕ್ಕಾಗ್ದಿರ, ನಿಮ್ಮ ಪಾಕೆಟ್ಗೆ ಹಣ ಸಿಗ್ದಿರ ಇಲ್ಲದ ಸಮಸ್ಯೆ ನೋಡ್ಕೊಳ್ತೀರಿ. ಪ್ರಸ್ತುತ ನಿಮ್ಮ ಪರಿಸ್ಥಿತಿ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಬರ್ತಕ್ಕಂಥ ಮೇ 23ನೇ ತಾರೀಕುವರೆಗೂ ಅಂತಹ ಲಾಭ ಇರ್ತಕ್ಕಂಥ ಕಾಲ ಅಲ್ಲ. ಮೇ ತಿಂಗಳು 23ನೇ ತಾರೀಕು ಆದಮೇಲೆ ನೀವು ಸ್ವಂತವಾಗಿ ಏನಾದ್ರು ಮಾಡಿ. ಅಲ್ಲಿವರೆಗೂ ಆದಷ್ಟು ಒಂದು ಕಡೆ ಎಲ್ಲರೂ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥ ಸಂಪಾದನೆ ಏನಿದೆಯೋ ಅದನ್ನು ತಗೊಂಡು ನೆಮ್ಮದಿಯಾಗಿ ನಿಮ್ಮ ಕುಟುಂಬನ ನಡೆಸೋದು ಬಹಳ ಉತ್ತಮ. ಒಳ್ಳೆಯದಾಗಲಿ. ನಾಗರಾಜ್ರವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಗುರುಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ತಾವು ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಮಗೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಗುರುಜಿ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಅಂಕೋಲಾದಿಂದ ಗುರುಜಿ. ಅಂಕೋಲಾ. ನಿಮ್ಮ ಸ್ವರ ದಾಟಿ ಕೇಳಿದ ತಕ್ಷಣನೇ, ಆ ರಾಗ ಕೇಳಿದ ತಕ್ಷಣ ನಾನು ಅನ್ಕೊಂಡೆ ಇದು ಪಕ್ಕ ಮಂಗಳೂರದೇ ಕಾಲು ಅಂತ ಹೇಳಿ. ಇರ್ಲಿ, ತಮ್ಮ ಹೆಸರು? ಹಲೋ ಅಮ್ಮ, ತಮ್ಮ ಹೆಸರು? ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಕೋಟಿ ನಮಸ್ಕಾರ ಗುರುಜಿ. ಅಂತ 4 ತಿಂಗಳ ಅಚ್ಚಿಗೆ ನಂಗೆ ಕರೆ ಸಿಕ್ಕಿತ್ತು ಗುರುಜಿ ಅಂಕೋಲಾದಿಂದ. ಹೌದಾ? ನಿಮ್ದು. ಆದ್ರೆ ಗುರುಜಿ ನೀವು ಹೇಳಿದ ಪ್ರಕಾರದಲ್ಲಿ ನಾನೆಲ್ಲ ನೇಮ ಮಾಡಿದ್ದೆ, ಸರಿಯಾಗಿ ಆಗಿದೆ. ಆದ್ರೆ ಅಟ್ಟುಕಟ್ಟೆ ಆಗ್ತಿದೆ ಗುರುಜಿ. ಜನರನ್ನು ನಮ್ಗ ಇದು ಶತ್ರುಗಳ ಕಾಟ ನಟ್ಟೆಯ ಮತ್ ಮಕ್ಕಳಿಗೆ ಯಾವ್ದು ಕೈ ಕೊಡುದಿಲ್ಲ ಗುರುಜಿ. ಶತ್ರುಗಳ ಬಾಧೆ ಸಾಕಷ್ಟು ಇದೆ. ಹೌದು. ಒಂದು ಕೆಲಸ ಮಾಡಿ, ಇವತ್ತು ನಾನು ದಾಗಡಿ ಬಳ್ಳಿ ಬಗ್ಗೆ ಹೇಳ್ತಾ ಇದ್ದೆ. ಹೌದು ಗುರುಜಿ. ಎಂಥ ಶತ್ರು ಸಮಸ್ಯೆ ಇದ್ರೂ ಶತ್ರುಗಳಲ್ಲಿರ್ತಕ್ಕಂಥ ಆ ನೋವು ಮತ್ತು ಅವರಲ್ಲಿರ್ತಕ್ಕಂಥ ಕ್ರೋಧವನ್ನು ಮಿತ್ರರಾಗಿ ಮಾಡ್ಕೊಳ್ಳೋಕ್ಕೂ ದಾಗಡಿ ಬಳ್ಳಿ ತುಂಬ ಕೆಲಸ ಮಾಡುತ್ತೆ. ನಿಮ್ಮ ಭಾಗದಲ್ಲಿ ದಾಗಡಿ ಬಳ್ಳಿ ಸಿಗುತ್ತಾ? ಸಿಕ್ಕುದಿಲ್ಲ ಗುರುಜಿ, ಇಲ್ಲಿ ಬೆಟ್ಟ ಕಾಡು ಕಡಿಮೆ. ದಾಗಡಿ ಬಳ್ಳಿ ಸಿಕ್ಕಿದ್ರೆ ಈ ಕೆಲಸ ನಿಮಗೆ ಭಾಳ ಬೇಗ ಆಗುತ್ತೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಬೆಂಗಳೂರಿಂದನೇ ದಾಗಡಿ ಬಳ್ಳಿನ ಎಲ್ಲರೂ ಪರಿಚಯ ಇದ್ದರೆ ಯಾವ್ದಾದ್ರು ಅಂಗಡಿಗಳಲ್ಲಿ ತರಿಸ್ಕೊಳ್ಳಿ. ದಾಗಡಿ ಸಿಗದಿರೇ ಇದ್ದರೆ ಜಟಾಮಸಿ ತಾಮ್ರಸಕ್ಕಿ ಅಂತ ಸಿಗುತ್ತೆ. ಜಟಾಮಸಿ ತಾಮ್ರಸಕ್ಕಿ ಅಂತ ಸಿಗುತ್ತೆ. ಆ 2 ಐಟಮನ್ನು ವಿಳೆದೆಲೆ ಅಥವಾ ಔದುಂಬರದ ಎಲೆ, ವಿಳೆದೆಲೆ ಅಥವಾ ಔದುಂಬರದ ಎಲೆ, ಆ ಎಲೆ ಮೇಲೆ ಆ ಮೂಲಿಕೆಯನ್ನಿಟ್ಟು ಅದಕ್ಕೆ ಅರಿಶಿಣ ಬಣ್ಣದ ದಾರ ಸುತ್ತಿ ಅದು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕಟ್ಟೋದ್ರಿಂದ ಯಾವುದೇ ಶತ್ರುಗಳ ದೃಷ್ಟಿ ಆದರೂ ನಿಮ್ಮ ಮೇಲೆ ಬೀಳುವಾಗ ಕಡಿಮೆ ಆಗುತ್ತೆ.
ಕೆಲವು ಪರಿಸ್ಥಿತಿ ಹಾಗಾಗ್ಬಿಟ್ಟಿರುತ್ತೆ. ಶತ್ರುಗಳ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಇನ್ನೊಬ್ಬರು ನೆಮ್ಮದಿಯಾಗಿರಲಿಕ್ಕೆ ಅವ್ರು ಒಪ್ಪೋದಿಲ್ಲ. ಅವ್ರಿಗೆ ಕಷ್ಟ 100 ಇರಲಿ, ಅವರು ಎಲೆನಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಪಕ್ಕದವ್ರ ಎಲೆ ಮೇಲೆ ಇರ್ತಕ್ಕಂಥ ನೊಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅದು ಕೆಲವು ಕೆಟ್ಟ ಗುಣ. ಅದು ನಾನು ಹೇಳೋ ಪ್ರಕಾರ ಇದೊಂದು ತಂತ್ರಸಾರ ಮಾಡಿ, ಇದರಿಂದ ತುಂಬ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕು, ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಬೇಕು, ಹಾಗೆ ಹಿಡಿದಿರ್ತಕ್ಕಂಥ ಈ ಸಮಸ್ಯೆ ಗ್ರಹಗತಿಗಳ ಸಮಸ್ಯೆಯಿಂದ ಒಂದಿಷ್ಟು ಪಾರಾಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಏನೇ ಆದರೂ ಲಾಭ ಅಥವಾ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವ್ಯವಹಾರ ಅಥವಾ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಎಲ್ಲವನ್ನೂ ಸಿದ್ಧ ಮಾಡಿಕೊಳ್ಬೇಕು, ಹೀಗೆ ಸಿದ್ಧಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. 3ರ ನಂತರ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಆದರೂ ಗುರು ಸಾನ್ನಿಧ್ಯಕ್ಕೆ ಬಂದು ಎಲ್ಲಾದರೂ ಗುರುಗಳು, ನಿಮ್ಮ ಧರ್ಮದ ಗುರುಗಳಾದರೂ ಸರಿ ಅಥವಾ ನಿಮಗೊಬ್ಬರು ಹಿರಿಯರಾದರೂ ಸರಿ, ಒಟ್ಟಾರೆ ನಿಮ್ಮ ಸ್ನೇಹಿತರಾದರೂ ಸರಿ, ಮತ್ತೊಬ್ಬರ ಜೊತೆಯಲ್ಲಿ ನಿಂತು ವ್ಯವಹಾರ ಮಾಡಿದ್ರೆ ಇವತ್ತು ಸ್ವಲ್ಪ ಅನುಕೂಲ ಆಗ್ಬೋದು. ಅದನ್ನು ಹೊರತುಪಡಿಸಿ ನೀವೇ ಪ್ರತ್ಯೇಕವಾಗಿ ಏನಾದರೂ ಮಾಡ್ಕೋಬೇಕು ಅಂತ ಮುಂದಾದರೆ ಅಲ್ಲಿಂದ ಲಾಭ ಕಾಣತಕ್ಕಂಥದ್ದು ಬಹಳ ಕಡಿಮೆನೇ. ಏನೇ ಆದರೂ ಸರಿಯಾದಂಥ ಸನ್ಮಾರ್ಗದತ್ತ ನಡೆದರೆ ಎಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಮುಖದ ವರ್ಚಸ್ಸು ಪರವಾಗಿಲ್ಲ, ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಿರ್ತೀರಿ. ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಳ್ತೀರಿ. ಭಗವಂತನ ಕೃಪಾಕಟಾಕ್ಷದಿಂದ ದೇವರ ದಯೆ ಅಂತಕ್ಕಂಥದ್ದಿದೆಯಲ್ಲ, ಆ ದಯಾದಾಕ್ಷಣ್ಯದಿಂದಲೇ ಒಂದಷ್ಟು ಲಾಭ ಕುಂಭರಾಶಿಯವ್ರ ಮೇಲೆ ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಯಾವಾಗ ಲಾಭ, ಯಾವಾಗ ನಷ್ಟ, ಯಾವಾಗ ಏನಾಗುತ್ತೋ ಅದು ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಪ್ರತಿ ಕ್ಷಣ ಸಹಿತ ಅಂದುಕೊಂಡದ್ದೊಂದು ಆಗೋದೊಂದು ಅಂತ ನೀವು ಅಂದ್ಕೊಳ್ತಾ ಇರ್ತೀರಿ. ಆದರೆ ಅದಕ್ಕಿಂತ ಮಿಗಿಲಾಗಿ ಭಗವಂತನ ಕೃಪಾಕಟಾಕ್ಷದಿಂದ ಏನೇನೆಲ್ಲ ಆಗಬೇಕೋ ಅದೆಲ್ಲವೂ ಖಂಡಿತ ಆಗುತ್ತೆ. ಅದು ಮಂದಗತಿಯಲ್ಲಿ ಸಾಗತ್ತಷ್ಟೇ. ಅದರಲ್ಲೂ ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಆ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನು ತಾವು ಗಳಿಸುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಹೊಸದಾಗಿ ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ, ಹಾಗೆ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಕುಲದೇವರ ಅನುಗ್ರಹ ಪಡಿತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವರಲ್ಲಿ ನಮ್ರತೆಯಿಂದ ಒಂದು ವಿನಯದಿಂದ ನೀವು ನಡ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ತಾವೇನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ವರ್ಚಸ್ಸು ತೇಜಸ್ಸಿನಿಂದ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ಅನಂತ್ ಗುರುಜಿನಾ? ಅಮ್ಮ, ಅವ್ರ ಮಗ ಮಾತಾಡ್ತಾ ಇದ್ದೀನಿ, ಶ್ರೀನಿವಾಸ್ ಶರ್ಮಾ. ನಾನು ನಿಮ್ ತುಂಬಾ ದೊಡ್ಡ ಅಭಿಮಾನಿ ಸರ್. ನಾವ್ ಮೊದ್ಲಿಂದಾನು ಎಷ್ಟು ವರ್ಷ ಆಯ್ತು ಕರೆ ಮಾಡೋತಾಗಿ, ಯಾವಾಗ್ಲೂ ಕರೆ ಇದೇ ಸಿಕ್ತಿರ್ಲಿಲ್ಲಾಗಿತ್ತು. ಇವತ್ತು ಸಿಕ್ಕಲ್ಲ, ಭಗವಂತನ ಅನುಗ್ರಹ. ಸಂತೋಷ ತಾಯಿ, ಆ ಖುಷಿ ಹಾಗೇ ಇರಲಿ. ನಿಮ್ಮ ಬಾಳಲ್ಲೂ ಕೂಡ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲೂ ಕೂಡ ಅಷ್ಟೇ ಖುಷಿಯಾಗಿರ್ಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ನಮ್ಮ ಒಂದು ಸಮಸ್ಯೆ ಇತ್ತು, ನಮ್ದು ವರದ ಬಗ್ಗೆ ಕೇಳೋದಾಗಿತ್ತು. ಆಯ್ತು ತಾಯಿ, ಅದನ್ನ ತಿಳ್ಕೊಳ್ಳುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಾರವಾರದಿಂದ ಮಾಡ್ತಾ. ಕಾರವಾರದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದಾ? ನಮ್ಮ ಹೆಸರು ಬೇಡ ಸರ್. ಬೇಡವಾ? ಆಯ್ತು, ಇರ್ಲಿ, ಪರವಾಗಿಲ್ಲ. ತಾವು ತಲೆ ಕೆಡಿಸ್ಕೊಳ್ಬೇಡಿ, ಯೋಚನೆ ಮಾಡಬೇಡಿ. ಏನೇ ಸಮಸ್ಯೆ ಇದ್ರೂ ಕೂಡ ಗುರುಜಿಯವರ ಹತ್ರ ಹಂಚ್ಕೊಳ್ಳಿ. ತಂದೆಯವರೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ಹಲೋ
ಹಲೋ, ಆನಂದ್ ಗುರುಜಿನಾ? ಹೌದು, ಆನಂದ್ ಗುರುಜಿಯವರೇ ಮಾತಾಡ್ತಿರೋದು. ಆನಂದ್ ಗುರುಜಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನಿಮ್ ದೊಡ್ಡ ಅಭಿಮಾನಿ, ನಮ್ಮ ಅಪ್ಪ ಅಂತ ನಿಮ್ ದೊಡ್ಡ ಅಭಿಮಾನಿ. ಯಾವಾಗ್ಲೂ ನಿಮ್ ಇದು ಕಾರ್ಯಕ್ರಮ ನೋಡ್ತಾನೆ ಇರ್ತಾರೆ. ಯಾವ ಕ್ರಮನೂ ಮಿಸ್ ಮಾಡಿಲ್ಲ ಇನ್ನೂವರೆಗೂ. ಅಷ್ಟು ದೊಡ್ಡ ಅಭಿಮಾನಿ. ನಾವು ನಮ್ ದೊಡ್ಡ ಸಮಸ್ಯೆ ಇದೆ. ಅಂದ್ರೆ ಯಾವ್ದೇ ಇದು ಸಂಬಂಧನೂ ಕೂಡ್ ಬರ್ತಾ ಇಲ್ಲ ನನಗೆ. ಕೇಳಿದ್ರೆ ನಿನ್ಗೆ ಅಂದ್ರೆ ನಿನ್ ಜಾತಕದಲ್ಲೇ ಯಾವ್ದು ಕೂಡ್ ಬರುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಮತ್ತೆ ಯಾರೋ ನೀವು ಮಾಸ್ ಹಾಕಿದ್ದಾರೆ, ಮದ್ವೆನೇ ಆಗ್ಬಾರ್ದು ಅಂತ ಹೇಳಿ, ಹಾಗೆ ಹೀಗೆ ಹೇಳ್ತಾರೆ. ಏನ್ ಸಮಸ್ಯೆ ಇದೆ ಗುರುಜಿ ನನ್ ಇದ್ರಲ್ಲಿ? ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಮೊದಲು ನೀನು ಧೈರ್ಯ ತನ್ಕೋ. ಇವರು ಹೇಳಿರ್ತಕ್ಕಂಥ ಎಲ್ಲ ಮಾತು ಸುಳ್ಳು. ನಿನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದು ಸುಳ್ಳು. ನಿನಗೆ ಮದುವೆನೇ ಆಗಲ್ಲ, ಅದಿನ್ನೂ ದೊಡ್ಡ ಸುಳ್ಳು. ನಿನ್ನ ಜಾತಕದಲ್ಲಿ ವಿಳಂಬ ಇದೆ, ಮದುವೆ ವಿಳಂಬ, ಒಪ್ಕೊಳ್ಳೋಣ. ಹಾಗಂತೇಳ್ಬಿಟ್ಟು ಮದುವೆನೇ ಮದುವೆ ಆಗಲ್ಲ, ಮದುವೆ ಆಗಲಿಕ್ಕೆ ಯಾರೋ ಕೆಟ್ಟದಾಗಿ ಮಾಡಿಸಾಕಿದ್ದಾರೆ, ಅದೆಲ್ಲ 100ಕ್ಕೆ 100 ಸುಳ್ಳಿದೆ. ಹೌದು ಗುರುಜಿ. ನೀನು ಧೈರ್ಯವಾಗಿರು, ನೆಮ್ಮದಿಯಾಗಿರು, ಒಳ್ಳೆ ಮನೆ ಸೇರ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಅಮ್ಮ. ನನಗೆ ಸ್ವಲ್ಪ ಅಂದ್ರೆ ನಮ್ಮ ಒಂದು ಇದರಲ್ಲಿ ಉದ್ಯೋಗದಲ್ಲಿರೋ ನಮ್ಮ ಅಪ್ಪ ಅಮ್ಮ ಅದನ್ನೇ ಆಸೆ ಪಟ್ಟಿದ್ದಾರೆ. ಒಳ್ಳೆ ಹುಡುಗ ಸಿಗ್ಬೇಕು, ಮನೆ ಜವಾಬ್ದಾರಿ ತಗೊಳ್ಳೋ ಅಂತಾನೆ, ಒಂದು ಉದ್ಯೋಗದಲ್ಲಿ ಇರೋರೇ ಆಗಿರ್ಬೇಕು ಅಂತ. ಹೀಗೆ ಅವ್ರ ಆಸೆ ಪ್ರಕಾರನೇ ಸಿಗುತ್ತಲ್ವಾ? ನಮ್ಮ ಆಸೆ ಪ್ರಕಾರನೇ ಗುರುಜಿ? ನಿಮ್ಮ ಆಸೆ ಪ್ರಕಾರನೇ ಸಿಗುತ್ತೆ, ಒಳ್ಳೆ ಮನೆ ಸಿಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಅದರಲ್ಲೂ ನೀನು ಬಹಳ ಅದೃಷ್ಟವಂತ ಇದೆಯಾ. ನಿನ್ನ ಅದೃಷ್ಟದಲ್ಲಿ ಏನೂ ಲೋಪ ಇಲ್ಲ. ಯಾರಿಗಾದ್ರೂ ಏನಾರು ಮಾತಾಡ್ಬಿಟ್ರೆ ಆ ಮಾತು ನಡೆದೋಗುತ್ತೆ. ನೀನು ಜೋರ ಮಾತಾಡಬೇಡ, ನೀನು ಏನು ನನ್ನ ಹತ್ರ ಮಾತಾಡಬೇಡ ಅನ್ನೋ ಮಾತು ಹೇಳ್ತಾ ಇರ್ತಾರೆ ನಿಂಗೆ. ಯಾಕೆ ಹೇಳು? ನಿನ್ನ ನಾಲ್ಗೆ ತಳಗಡೆ ಇರುವಂಥ ಮಚ್ಚೆಯಿಂದ. ಹೌದು, ಹಾಗೆ ಹೇಳ್ತಾರೆ. ನಾವಮ್ಮಂಗಂತ ನೀನ್ ಬಾಯಲ್ಲಿ ಹೇಳ್ದಂಗೆ ಆಗುತ್ತೆ, ಹಾಗೆ ಹೇಳ್ತಾರೆ, ಬೈತಿರ್ತಾರೆ. ಮತ್ತೆ ನೋಡುದ, ಇಷ್ಟೆಲ್ಲ ಚರಿತ್ರೆ ನನ್ನ ಹತ್ರ ಇದ್ದಾಗ ನಿನ್ನ ಬಗ್ಗೆ ಅವ್ರು ಯಾರೋ ಹೇಳ್ತಾರೆ ಸರಿ ಇಲ್ಲ, ನಿನ್ನ ಮಾಟ ಮಾಡ್ಸಕ್ಕಿದ್ದಾರೆ, ಮದುವೆ ಆಗೋದಿಲ್ಲ, ಆ ಮಾತು ನಂಬ್ತೀಯ? ಆನಂದ್ ಗುರುಜಿ ಮಾತು ನಂಬ್ತೀಯ? ನಿಮ್ಮ ಮಾತನೇ ನಂಬ್ತೀವಿ. ಒಳ್ಳೇದಾಗಲಿ. ಆದಷ್ಟು ಬೇಗ ಸ್ವೀಟ್ ಕಳಿಸ್ಬೇಕು. ಆ ಮದುವೆ 10 ದಿನ ಬಂದಾಯ್ತು. ಹೌದು ಗುರುಜಿ. ಮತ್ತೇನೊಂದು ಉದ್ಯೋಗದ ಬಗ್ಗೆ ಕೇಳೋದಾಗಿತ್ತು. ನಾನು ತುಂಬಾ ಒಂದು ಅಂದ್ರೆ ಕೇಳ್ತಾನೆ ಇದ್ದೀನಿ ಒಬ್ಬರ ಹತ್ರ ಉದ್ಯೋಗದ ಬಗ್ಗೆನೆ. ಸರ್ಕಾರಿದ್ದು ತುಂಬಾ ಪ್ರಯತ್ನ ಪಟ್ಟಿದ್ದೇನೆ ಅಂದ್ರೆ ಅದ್ರ ಮೀರಿ ಪ್ರಯತ್ನ ಪಟ್ಟಿದ್ದೇನೆ. ಅದು ನಂಗೆ ಸಿಗುತ್ತೆ. ತಾವೇನು ಓದಿದ್ದೀರಿ? ನಾನು B.Ed ಓದಿದ್ದೇನೆ. B.Ed ಓದಿದ್ದೀರಿ? ಮತ್ತೆ ಎಲ್ಲಾ ಕಡೆಗೂ ಹಂಗೆ ಜಾಬ್ ಮಾಡ್ತಾನೆ ಇರ್ತಿದ್ದೆ. ಇವಾಗ ಯಾವ್ದು ಕೂಡ ಬಂದಿಲ್ಲ. ಆದ್ರೆ ನಾನು ಒಬ್ರ ಹತ್ರ ಹೇಳಿದ್ದೇನೆ ಹಿಂಗೆ ಉದ್ಯೋಗದ ಬಗ್ಗೆ. ಅವ್ರು ನಮ್ಗೆ ಉದ್ಯೋಗ ಮಾಡಿಸ್ಕೊಡ್ತಾರಲ್ವಾ ಸರ್ಕಾರಿದೆ? ಮಾಡಿಸ್ಕೊಡ್ತಾರೆ. ಆದರೆ ನಾನೊಂದು ಮಾತು ಹೇಳ್ತೇನೆ, ತುಂಬ ಹಿಂದೆ ಬೀಳೋದು ಒಳ್ಳೇದಲ್ಲ. ತುಂಬ ಹಿಂದೆ ಬೀಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರೂ ಇಲ್ಲಿವರೆಗೂ ನೀವು ಬಹಳ ಮೋಸಕ್ಕೊಳಗಾಗುವ ಪರಿಸ್ಥಿತಿಗಳೇ ಸಾಕಷ್ಟು ಎದುರಾಗ್ಬಿಟ್ಟಿದೆ. ಹೌದು. ಅದಕ್ಕೋಸ್ಕರ ನಾನು ಹೇಳೋದು, ಎಲ್ಲರೂ 100 ಆಸೆ ತೋರಿಸ್ತಾರೆ, ಇನ್ನೇನು ಆಗೋಯ್ತು ಅಂತಾರೆ, ಎಲ್ಲ ಇನ್ನು ಊರಿನ ತುದಿಯಲ್ಲೇ ಇದೆ ಭವಿಷ್ಯತ್ತು ಅಂತಾರೆ. ಆದರೆ ನಿಮ್ಮ ಭವಿಷ್ಯತ್ತು ಯಾವಾಗ ಏನು ನಡಿಬೇಕೋ ಅದು ಅವಾಗಲೇ ನಡೆಯುತ್ತೆ. ನೀವು ಆತರ ಪಡಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಮೊದಲು ನಿಮ್ಮ ಆಪ್ಷನ್ ನಿಮಗೆ ಬೇಕಾಗಿರುವಂಥದ್ದು ವಿವಾಹ, ಮದುವೆ ಬಗ್ಗೆ. ಒಳ್ಳೆ ಕಡೆ ವರ ಬರಬೇಕು, ಆದಷ್ಟು ಬೇಗ ಮದುವೆ ಆಗಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ನಾಳೆಯಿಂದ 9 ದಿನ, ನಾಳೆಯಿಂದ 9 ದಿನ ನಿಮ್ಮದು ಮಂತ್ಲಿ ಡೇಟ್ಸ್ ಏನು ಇಲ್ಲ ಅಂದರೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ 2 ದೀಪ ಅಂಟಿಸಿ. ದೀಪ ಅಂಟಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆದ ತಕ್ಷಣ ಅಪ್ಪನ್ನು ಕರ್ಕೊಂಡು ಒಂದ್ಸತಿ ಆಶ್ರಮಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ. ಆಶ್ರಮ ಎಲ್ಲಾಗುತ್ತೆ ಗುರುಜಿ? ಬೆಂಗಳೂರು ಏರ್ಪೋರ್ಟ್ ಟೋಲ್ ಇದೆಯಲ್ಲ, ನೀವೊಂದು ಕೆಲಸ ಮಾಡಿ, ನಿಮಗೆ ಏರ್ಪೋರ್ಟ್ ಇದು ಫ್ಲೈಟಲ್ಲಿ ಬರೋಂಗಿದ್ರೆ ಏರ್ಪೋರ್ಟ್ ಟೋಲಿಂದ ಮೊದಲು ಸಿಗೋದೇ ನಮ್ಮ ಆಶ್ರಮ. ನೀವು ಬಸ್ಸಲ್ಲಿ ಬರೋಂಗಿದ್ರೆ ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದರೆ ಅಲ್ಲಿಂದ ಸಾದಳ್ಳಿ ಯಲಹಂಕ ದಾಟಿ ಇದು ಬೆಂಗಳೂರು ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರುತ್ತಲ್ಲಮ್ಮ, ವಿಮಾನ ಅಂದರೆ ಬೆಂಗಳೂರು ಏರ್ಪೋರ್ಟ್ ಟೋಲ್ ಇದೆಯಲ್ಲ, ಬೆಂಗಳೂರು ಏರ್ಪೋರ್ಟ್ಗೆ ಹೋಗೋರು ಆ ದಾರಿನಲ್ಲಿ ಟೋಲ್ ಸಿಗುತ್ತೆ. ಆ ಟೋಲ್ ಹತ್ರ ಸಾದಹಳ್ಳಿ ಅಂತಿದೆ. ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ನಮ್ಮ ಆಶ್ರಮ ಇದೆ. ಅಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮ ಇದೆ. ಗುರುಗಳೇ, ಮೊಬೈಲ್ನಲ್ಲಿ ಮ್ಯಾಪ್ನಲ್ಲಿ ಆನಂದ್ ಗುರುಜಿ ಮಹರ್ಷಿ ಮಂದಿರ ಅಂತ ಹಾಕಿದ್ರೆ ಕರೆಕ್ಟಾಗಿ ಲೊಕೇಶನ್ ನೋಡಿ. ಇದು ಕರೆಕ್ಟ್. ಇದು ಆನಂದ್ ಗುರುಜಿ ಮಹರ್ಷಿ ಮಂದಿರ ಅಂತ ಹಾಕೊಂಡ್ರೆ ನಿಮ್ಮ ಮೊಬೈಲಲ್ಲೇ ನಿಮ್ಮ ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಅಡ್ರೆಸ್ ಬರುತ್ತಂತೆ. ಯಾಕೆಂದ್ರೆ ನಾನು ಅಷ್ಟು ಟೆಕ್ನಾಲಜಿಯಲ್ಲಿ ಮುಂದಿಲ್ಲ. ಗುರುಗಳೇ,
ಆನಂದ್ ಗುರುಜಿ ಮಹರ್ಷಿ ಮಂದಿರ ಅಷ್ಟೇ ಗುರುಗಳೇ. ಆನಂದ್ ಗುರುಜಿ ಮಹರ್ಷಿ ಮಂದಿರ ಅಂತ ಹಾಕಿದ್ರೆ ಆಶ್ರಮಕ್ಕೆ ನಿಮ್ಗೆ ಆಶ್ರಮಕ್ಕೆ ಎರಡು location ಲೊಕೇಶನ್ ಬರುತ್ತೆ ಗುರುಗಳೇ. ಆನಂದ್ ಗುರುಜಿ ನವರತ್ನ ಆರ್ಚಿಡ್ ಅಂತ ಬರುತ್ತೆ, ನಮ್ಮ ಮೊದಲ ಆಶ್ರಮ ಇಲ್ಲಿ ಕೆಳಗಡೆ ಇತ್ತಲ್ಲ ಗುರುಗಳೇ, ಅಲ್ಲಿ ನಾವು ಆ ಮಾತು ಹೇಳಿದ್ರೆ ಕನ್ಫ್ಯೂಷನ್ ಅದಕ್ಕೆ ಆನಂದ್ ಗುರುಜಿ ಮಹರ್ಷಿ ಮಂದಿರ ಅಲ್ಲಿ ಬಂದ್ರೆ ಸಾಕು. ಆನಂದ್ ಗುರುಜಿ ಮಹರ್ಷಿ ಮಂದಿರಕ್ಕೆ ಬಂದ್ರೆ ನೀವು ಆಶ್ರಮಕ್ಕೆ ಬಂದಂಗೆ ಲೆಕ್ಕ. ಒಳ್ಳೇದಾಗ್ಲಿ ತಾಯಿ, ಆದಷ್ಟು ಬೇಗ ಸ್ವೀಟ್ ತಗೊಂಡು ಬನ್ನಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ, ಅದರಲ್ಲೂ ಪ್ರಮುಖವಾಗಿ ಕರೆಗಳಂತೂ ಇವತ್ತಿನ ದಿವಸ ಸಾಕಷ್ಟು ಕರೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಪರಿಹಾರಕ್ಕೂ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ಕಾರ್ಯಕ್ರಮದ ಕಡೆಯ ಅಂತ ಈಗೇನು ತಿಳಿಸ್ಕೊಡ್ತಾರೆ ಗುರುಜಿ ಅವರು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಈಗೇನು ತಿಳಿಸ್ಕೊಡ್ತೀರಾ ನಮಗೆ? ತಿಳಿಸ್ಕೊಡೋದಕ್ಕಿಂತ ಯಾರೆಲ್ಲ ನನ್ನ ಜೊತೆ ಪ್ರಯಾಣಕ್ಕೆ ಬರ್ತೀರಾ ಅಂತ ಕೇಳಬೇಕಾಗಿದೆ. ಯಾಕೆಂದರೆ ಸಾಯಿ ಶುಭ್ ಟೂರ್ಸಿಂದ ವಿಶೇಷವಾಗಿರ್ತಕ್ಕಂಥ ಪೂರಿ ಜಗನ್ನಾಥ ಯಾತ್ರೆ ಇನ್ನೇನು ಅಗೋಯಿಗೋ ಅಂದರೆ ಸಮೀಪಿಸ್ತಾ ಇದೆ. ಬೇರೆ ಎಲ್ಲ ಕಡೆ ಯಾತ್ರೆಗಳಾದರೆ ಬಸ್ಸಲ್ಲಿ ಪ್ರಯಾಣ ಇರುತ್ತೆ. ಬಸ್ಸಲ್ಲಿ ಪ್ರಯಾಣ ಮಾಡೋದ್ರಿಂದ ನಿಧಾನಕ್ಕೆ ಸಾಧ್ಯವಾದರೆ ಇನ್ನೊಂದು ಬಸ್ ಹಾಕ್ಕೊಂಡು ಹೋಗ್ಬೋದು. ಆದರೆ ಈ ಫ್ಲೈಟ್ ಪ್ರಯಾಣ ಅಲ್ವಾ, ಇಲ್ಲಿಂದ ಪೂರಿ ಜಗನ್ನಾಥ್ಗೆ ನಾವು ಫ್ಲೈಟಲ್ಲಿ ಹೊರಡೋದ್ರಿಂದ ಫ್ಲೈಟಲ್ಲಿ ಹೋಗಬೇಕಾದ್ರೆ ಮುಂಚಿತವಾಗೇ ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಬೇಕು. ಟಿಕೆಟ್ ಬುಕ್ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಅಲ್ಲಿ ವ್ಯವಸ್ಥೆಗಳು ನೋಡ್ಕೋಬೇಕು. ಫ್ಲೈಟು ಸಿಗ್ಬೋದೇನೋ, ಆದರೆ ಅಲ್ಲಿ ವ್ಯವಸ್ಥೆ ಸಿಗಬೇಕಲ್ಲ. ಆ ವ್ಯವಸ್ಥೆ ಉಳ್ಕೊಳ್ಳೋದಕ್ಕೆ ಮತ್ತು ನಮಗೆ ಊಟದ ವ್ಯವಸ್ಥೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಮಹಾಯಜ್ಞ, ಒಂದು ಯಜ್ಞದಲ್ಲೇ ಪಾಲ್ಗೊಳ್ತಕ್ಕಂಥದ್ದು. ನಮ್ಮೂರಲ್ಲಿ ನಮಗೊಂದು ಯಜ್ಞದಲ್ಲಿ ಪಾಲ್ಗೊಳ್ಳೋದಕ್ಕೆ 180 ಥರ ಅದಕ್ಕೆ ಚಿಂತನೆಗಳನ್ನು ನಾವು ಮಾಡ್ತೀವಿ. ಅಂತಹದ್ದು ಇಲ್ಲಿಂದ ಪೂರಿ ಜಗನ್ನಾಥಲ್ಲಿ ಅಂಥ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿಂದಿರ್ತಕ್ಕಂಥ ಆ ಮಹಾಯಜ್ಞದಲ್ಲಿ ನಾವು ಪಾಲ್ಗೊಳ್ಳಬೇಕಾದ್ರೆ ಒಂದು ಕಡೆ ದೇವರ ದರ್ಶನ ಆಗಬೇಕು, ಮತ್ತೊಂದು ಕಡೆ ಸಮುದ್ರ ವೀಕ್ಷಣೆ ಮಾಡಬೇಕು, ಸಮುದ್ರ ಜಾಗದಲ್ಲಿ ಅಲ್ಲೊಂದು ಸಂಕಲ್ಪ ಆಗಬೇಕು. ಅದೆಲ್ಲದರ ಮಧ್ಯದಲ್ಲಿ ಅಲ್ಲಿ ನಡೀತಕ್ಕಂಥ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಪೂರಿ ಜಗನ್ನಾಥಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಮಹಾವಿಷ್ಣುವಿನ ದರ್ಶನ ಆಗಬೇಕು. ಜೊತೆಗೆ ಅಲ್ಲಿನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ತೆಗೆದುಕೊಳ್ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಮೊದಲೇ ನೋಂದಣಿ ಮಾಡ್ಕೋಬೇಕು. ಅದಕ್ಕೆ ಯಾರೆಲ್ಲ ಪೂರಿ ಜಗನ್ನಾಥ ಯಾತ್ರೆಗೆ ಬರ್ತೀರಿ, ಸಾಯಿ ಶುಭ್ ಟೂರ್ಸ್ಗೆ ಬಂದು ನಿಮ್ಮ ಹೆಸರನ್ನು ಬೇಗ ನೋಂದಾಯಿಸ್ಕೊಳ್ಳಿ. ಅಲ್ಲೂ ಈಗಾಗಲೇ ಸಾಕಷ್ಟು ಟಿಕೆಟ್ಸ್ ಆಗಿದೆ. ನಿನ್ನೆ ಮಾಡಿದಾಗೂ ಹೇಳ್ತಿದ್ರು ಇನ್ನೊಂದು ಸ್ವಲ್ಪ ಟಿಕೆಟ್ಸ್ ಆದರೆ ಮುಗೀತು, ನಾವು ಈ ಸತಿ ಅದನ್ನು ಜಾಸ್ತಿ ಬೆಳೆಸೋಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಒಂದಿಷ್ಟು ಸಮಯ ಮಾತ್ರ. ಯಾಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದಾದಮೇಲೆ ಪುನಃ ಅವರು ಸಾಯಿ ಶುಭ್ ಟೂರ್ಸಿಂದ ಪೂರಿ ಜಗನ್ನಾಥ ಯಾತ್ರೆ ಕರ್ಕೊಂಡು ಹೋಗ್ಬೋದು. ಆದರೆ ಆನಂದ್ ಗುರುಜಿ ನಿಮ್ಮ ಜೊತೆ ಬರಬೇಕಾದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಆನಂದ್ ಗುರುಜಿ ಇಲ್ಲಿನ ಜವಾಬ್ದಾರಿಗಳನ್ನು ನೋಡಿಕೊಂಡು, ನನ್ನ ಆಶ್ರಮದ ಜವಾಬ್ದಾರಿ ನೋಡಿಕೊಂಡು, ಅದರಲ್ಲಿ ಉಳಿದಿರತಕ್ಕಂಥ ಸಮಯದಲ್ಲೇ ಆ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು 2 ದಿವಸದ ಮಟ್ಟಿಗೆ ನಾನು ಪ್ರಯಾಣವನ್ನು ಮಾಡ್ತೇನೆ. ಆ 2 ದಿವಸ ಪ್ರಯಾಣದಲ್ಲಿ 2 ದಿವಸನೂ ಯಜ್ಞವನ್ನು ಮಾಡಬೇಕು, ಅಥವಾ 1 ದಿವಸ ಯಜ್ಞ ಮಾಡಿ 1 ದಿವಸ ದೇವರ ದರ್ಶನ ಮಾಡಬೇಕು ಅಂತಕ್ಕಂಥ ಆಸೆ. ಹಾಗಾಗಿ ಯಾರು ಬರಲಿಕ್ಕೆ ಇಚ್ಛಿಸ್ತೀರಿ, ನನ್ನೊಂದಿಗೆ ನೀವು ಬರಲಿಕ್ಕಂಥದ್ದು ಅಥವಾ ನಿಮ್ಮೊಂದಿಗೆ ನಾನು ಬರ್ತಕ್ಕಂಥದ್ದು, ಹೇಗೋ ಒಟ್ಟಾರೆ ಹೇಳಬೇಕಂದ್ರೆ ಪೂರಿ ಜಗನ್ನಾಥ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನಕ್ಕೆ ನಾನು ಸಾಯಿ ಶುಭ್ ಟೂರ್ಸ್ ಜೊತೆಗೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಒಟ್ಟಿಗೆ ಹೋಗೋಣ, ಸ್ವಾಮಿನ ದರ್ಶನ ಮಾಡೋಣ. ದರ್ಶನ ಮಾಡಿ ಆ ಸುಂದರವಾದಂತಹ ಪ್ರದೇಶವನ್ನೆಲ್ಲವೂ ಸಹಿತ ಚಿತ್ರೀಕರಣ ಮಾಡಿ ಮುಂದೊಂದು ದಿವಸ ನಮ್ಮ ಜೀ ಕನ್ನಡದಲ್ಲಿ ನಾವು ಪ್ರಸಾರ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಶ್ರೀ ಲಕ್ಷ್ಮೀ ಸಮೇತ ಭೂ ವರಹಸ್ವಾಮಿಯನ್ನು, ವರಹಾದೇವರ ದರ್ಶನಕ್ಕೆ ಬಂದು ಮೃತ್ತಿಗೆಯನ್ನು ತೆಗೆದುಕೊಂಡು 48 ದಿವಸ ಪೂರೈಸಿಕೊಂಡು ವಿಶೇಷವಾಗಿರ್ತಕ್ಕಂಥ ಅನುಭವದ ಮಾತುಗಳನ್ನು ಆಡ್ತಾ ಅದರಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಹಾಗೆ ಎಷ್ಟೋ ಜನ ಆ ಮೃತ್ತಿಗೆ ಪ್ರಸಾದವನ್ನು ಇವತ್ತಿಗೂ ತರಿಸ್ಕೊಳ್ತಾ ಇದ್ದೀರಿ. ಮೃತ್ತಿಗೆ ಪ್ರಸಾದದ ಅನುಭವವನ್ನು ಅದು ಒಬ್ಬೊಬ್ಬರ ನುಡಿಮುತ್ತಲ್ಲಿ ಹೇಳೋದನ್ನು ಕೇಳಿ ನಮಗೂ ಬಹಳ ಆನಂದವೇ ಇದೆ. ಕಾಗದ ಬರೆದಿದ್ದೀರಿ, ವಾಟ್ಸಪ್ ಮಾಡಿದ್ದೀರಿ, ವಾಟ್ಸಪ್ಪಲ್ಲಿ ಫೋನಲ್ಲಿ ಹೇಳ್ತಾ ಇದ್ದೀರಿ, ಭಾಳ ಸಂತೋಷ. ಹಾಗಾಗಿ ಶನಿವಾರ ಮತ್ತು ಭಾನುವಾರ ನಡೀತಕ್ಕಂಥ ಪ್ರತಿ ಶನಿವಾರ ಭಾನುವಾರವೂ ಸ್ವಾಮಿ ವಿಶೇಷವಾದ ಅಭಿಷೇಕ, ಪೂಜೆ, ಅಲಂಕಾರ ಇರುತ್ತೆ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಮಹಾಪ್ರಸಾದವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ.